ಇವತ್ತಿನ ಅಂಶ ಏನಂತಂದ್ರೆ ಓಂ ಅಂತ ಒಂದಿದೆಯಲ್ಲ, ಓಂ ಓಂ ಸಿಂಬಲ್, ಓಂ ಚಿಹ್ನ ಅಂತ ನಾವೆಲ್ಲರೂ ನೋಡಿರ್ತೀವಿ. ಎಲ್ಲ ಕಡೆ ಓಂ ಮಂತ್ರವನ್ನು ನಾವು ಜಪ ಮಾಡ್ತಾ ಇರ್ತೀವಿ, ಒಂಥರ ಓಂ ಚಾಂಟಿಂಗ್ ಅನ್ನು ಮಾಡ್ತೀವಿ. ಸೊ ಓಂ ಚಾಂಟಿಂಗು ಪ್ರತಿದಿನ ಬೆಳಗ್ಗೆ ಅಂದ್ರೆ ಧ್ಯಾನ ನಾವು ಮಾಡ್ತೀವಿ ಎನಿವೆ. ಸೊ ಧ್ಯಾನ ಆಂತರಂಗಿಕ ಪ್ರಯಾಣ ನಾವು ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೂ ಉಪಯುಕ್ತವಾಗಿ ಅಲ್ವಾ, ಅದಕ್ಕೂ ಪ್ರಯೋಜನಕಾರಿಯಾಗಿ, ಸೊ ಇನ್ನೂ ಆಳವಾದ ಧ್ಯಾನಕ್ಕೆ ಹೋಗೋಕ್ಕೆ ನಮ್ಮ ಪ್ರಯತ್ನ ನಡೀಬೇಕಂತಂದ್ರೆ ಓಂ ಮಂತ್ರವನ್ನು, ಓಂ ಚಾಂಟಿಂಗ್ ಅನ್ನು ಪ್ರತಿದಿನ ಬೆಳಗ್ಗೆ, ಸೊ ತಪ್ಪದಿಲ್ಲದೆ ಒಂಥರ ಬೆಳಗ್ಗೆ ಸಾಯಂಕಾಲ ಆ ಥರ ಒಂದು 21 ಸಾರಿ, 7 ಸರಿ, ಆ, ಈ ಥರ ಮಾಡ್ಕೊತ ಹೋಗಿ. 7, 17, 7, 14, ಇಲ್ಲಾಂದ್ರೆ 21 ಸರಿ ಆ ಥರ. ಓಕೆ, ಅದು ಮಾಡೋದ್ರಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಸೊ ಸ್ವಲ್ಪ ಜನ ಗೊತ್ತಿರ್ಬೋದು ಅದರ ಪೂರ್ತಿ ಅರ್ಥ ಏನು. ಅದರ ಅರ್ಥ ಮಾಡ್ಕೊತ ಹೋದ್ರೆ ನಿಜವಾದ ನಿಜವಾದ ಹೇಳ್ಬೇಕಂದ್ರೆ ಈ ಇಡೀ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಳೋದಾಗ್ಲಿ, ನಿಮ್ನು ನೀವು ಅರ್ಥ ಮಾಡ್ಕೊಂಡಕ್ಕೆ ಈ ಓಂ ಚಿಹ್ನ, ಈ ಓಂ ಸಿಂಬಲ್ ನಮಗೆ ಅವಕಾಶ ಕಲ್ಪಿಸ್ತದೆ. ಅದು ನಿಮ್ಗೆಲ್ಲರಿಗೂ ಇವತ್ತು ಈ ಜ್ಞಾನವನ್ನು ಹಂಚಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಈ ಓಂ ಸಿಂಬಲ್ ಇದೆಲ್ಲ, ಓಂ ಸಿಂಬಲ್ ಅಲ್ಲೇ ಅದು ಓಂ ಅಂತ ನಾವು ಅನ್ಕೊಂತೀವಿ. ಓಂ ಇಸ್ ಈಕ್ವಲ್ ಟು ಆ, ಊ, ಅಂತ ಇರ್ತದೆ. ಮೂರು ಸಿಲಬಲ್ ಇದೆ ಅದರಲ್ಲಿ. ಒಂದು ಸಿಂಬಲ್ ಅಲ್ಲಿ 3 ಸಿಲಬಲ್, ಮೂರು ಮೂರು ಅಕ್ಷರಗಳಿದೆ. ಅರ್ಥ ಆಯ್ತಾ? ನೀವು ಅನ್ಕೋಬಹುದು ಓಂ ಅಂದ್ರೆ ಓಂ ಅಂತ, ಸುಮ್ಮನೆ ಓಂ ಅಂತ ಅನ್ಕೊಳ್ಳೋದಲ್ಲ. ಆ ಓಂಗೆ ಓಂ ಇಸ್ ಈಕ್ವಲ್ ಟು, ಆಯ್ತಾ, ಆ ಅಕಾರ, ಉಕಾರ, ಮಕಾರ, ಮೂರು ಅಕ್ಷರಗಳಿದೆ. ಇದು ನೆನ್ಪಿಟ್ಕೊಳ್ಳಿ. ಅಂದ್ರೆ ಕರೆಕ್ಟ್ ಆಗಿ ಒಂದು ಉಚ್ಚಾರಣೆ ಮಾಡ್ಬೇಕಂದ್ರೆ ಓಮನ್ನು ಆ, ಓಂ. ಇದು ಕರೆಕ್ಟಾಗಿ ಉಚ್ಚಾರಣೆ, ಆಯ್ತಾ? ಎಲ್ಲರೂ ಮಾಡಕ್ಕೆ ಪ್ರಯತ್ನ ಮಾಡಿ, ನಿಮ್ಗೆ ಗೊತ್ತಾಗತ್ತೆ ಕರೆಕ್ಟಾಗಿ, ಆಯ್ತಾ? ಜನರಲಿ ಓಂ ಅಂದ್ರೆ ನಾವು ಓಂ ಹೇಗೆ ನಾವು ಉಚ್ಚಾರ ಮಾಡ್ತೀವಿ, ಓ, ಇದು ಜನರಲ್ ಉಚ್ಚಾರಣೆ ಅಲ್ವಾ? ಎಲ್ಲರೂ ಚಾಂಟಿಂಗ್ ಮಾಡೋ ರೀತಿಯಲ್ಲಿ ಆ ರೀತಿಯಲ್ಲಿ ಇರುತ್ತೆ. ಓಕೆ, ಈಗ ನಾವೇನ್ ಮಾಡೋಣ ಅಂದ್ರೆ ನೋಡಿ, ಅದನ್ನು ಮೂರು ಭಾಗಗಳ ಡಿವೈಡ್ ಮಾಡಿಕೊಂಡು, ವಿಭಜನೆ ಮಾಡಿಕೊಂಡು, ಮೂರನ್ನು ಆ ರೀತಿ ಉಚ್ಚಾರಣೆ ಮಾಡ್ಕೋಬಹುದು. ಈ ರೀತಿ ನೀವು ಮಾಡ್ಕೋಬಹುದು. ಪ್ರತಿ ದಿವಸ ನೀವು ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ಯಾವುದೇ ಮಾಡಿದ್ರು ಆ ಓಂ ವೈಬ್ರೇಷನ್ ಹೇಳ್ಬೇಕಂದ್ರೆ ಇಡೀ ಬ್ರಹ್ಮಾಂಡ ಅದು. ಆಕ್ಚುಲಿ ಬ್ರಹ್ಮಾಂಡವೇ ಅದ್ರ ಒಳಗಡೆ ಅಡಗಿದೆ. ಅದು ನಾನು ನಿಮ್ಗೆ ಅರ್ಥ ಮಾಡಿಸೋಕೆ ಪ್ರಯತ್ನ ಮಾಡ್ತೀನಿ. ಎನಿವೆ, ಈಗ ನೋಡಿ ಮತ್ತೊಂದ್ಸರಿ ಓಂ ಉಚ್ಚಾರಣ ಸರಿಯಾದ ರೀತಿಯಲ್ಲಿ ಹೇಳಕ್ಕೆ, ಅಂದ್ರೆ ಒಂಥರ ದೀರ್ಘವಾಗಿ ಹೇಳಕ್ಕೆ ಪ್ರಯತ್ನ ಮಾಡೋಣ. ಓಂ ಓಂ ಯಾವ ರೀತಿಯಲ್ಲಿ ಉಚ್ಚಾರಣೆ ಮಾಡಕ್ಕೂ ಮತ್ತೊಂದ್ಸರಿ ತೋರಿಸ್ತೀನಿ. ಆ, ದೀರ್ಘವಾದ ಶ್ವಾಸ ತಗೊಂಡೋದು, ಈ ಉಚ್ಚಾರಣೆ ಮಾಡೋದು, ಸ್ವಲ್ಪ ನಿಲ್ಲಿಸೋದು, ಶ್ವಾಸ ಗಮನಿಸೋದು, ಮತ್ತೆ ದೀರ್ಘವಾದ ಶ್ವಾಸ ತಗೊಂಡೋದು, ಮತ್ತೆ ಉಚ್ಚಾರಣೆ ಮಾಡೋದು. ಈ ರೀತಿಯಲ್ಲಿ 7 ಬಾರಿ, 14 ಬಾರಿ, 21 ಬಾರಿ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಮಾಡಿ, ಆಮೇಲೆ ಧ್ಯಾನ ಮಾಡಿ. ಓಕೆ, ರೈಟ್. ಈಗ ಓಂ ಅನ್ನು, ಆ ಸಿಂಬಲ್ ಅನ್ನು ಅಬ್ಸರ್ವ್ ಮಾಡೋಣ. ಒಂದ್ಸರಿ ಈ ಚಿತ್ರವನ್ನು ಅಬ್ಸರ್ವ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಕಾಣಿಸ್ತಾ ಇದೆಯಾ? ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಾ? ಆ ಗುರುಜಿ, ಕಾಣಿಸ್ತಾ ಇದೆ. ಸ್ವಲ್ಪ ರೈಟ್, ಝೂಮ್ ಮಾಡ್ಬೇಕಾಗತ್ತೆ ಗುರುಜಿ, ಅಲ್ಲಿ ಬರ್ದಿದೆಯಲ್ಲ ಸ್ವಲ್ಪ ನೋಡ್ಕೊಳಕ್ಕೆ ಝೂಮ್ ಮಾಡ್ಬೇಕು. ಜಾಸ್ತಿ ಬರಲ್ಲ, ಅಷ್ಟು ಬರುತ್ತೆ. ಓಕೆ, ರೈಟ್. ಈಗ ಮಿತ್ರರೇ, ಈ ಓಂ ಸಿಂಬಲ್ ಅನ್ನು, ಈ ಚಿಹ್ನವನ್ನು ಅಬ್ಸರ್ವ್ ಮಾಡಿ ಒಂದ್ಸರಿ. ಇಲ್ಲಿರುವಂತ ಇದರಲ್ಲಿ ಈ ಓಂ ಅಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇದೆ. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ ಅರ್ಥ ಇದೆ. ಸೊ ಇದ್ರಲ್ಲಿ ನಾನು 3 ಸ್ಥಿತಿಗಳು ನಿಮ್ಗೆ ಹೇಳಿದ್ದೀನಿ: ಅಕಾರ, ಉಕಾರ, ಮಕಾರ.
ಅಕಾರ ಬಂದ್ಬಿಟ್ಟು ಇಲ್ಲಿ ನೋಡಿಸ್ತಾ ಇದ್ದೀನಿ ನಾನು. ಇದು ವೇಕ್ಫುಲ್ ಸ್ಟೇಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಜಾಗೃತ ಜಾಗೃತ ಸ್ಥಿತಿ. ಜಾಗೃತ ಸ್ಥಿತಿಯನ್ನು ಅಕಾರ ಅಂತ ಹೇಳ್ತೀವಿ. ಆ ಓ ಅಂತದ್ದು. ಅದು ಅಕಾರ ಸ್ಥಿತಿಯನ್ನು ವೇಕ್ಫುಲ್ ಸ್ಟೇಟ್ ಅಂದ್ರೆ ಇದೇನಂತೂ ಜಾಗೃತಿ ಸ್ಥಿತಿ. ನೆಕ್ಸ್ಟ್ ಉಕಾರ ಇದೆಯಲ್ಲ, ಉಕಾರ ಬಂದ್ಬಿಟ್ಟು ಇಲ್ಲಿ ಆಕ್ಚುಲಿ ಸ್ವಲ್ಪ ಉಲ್ಟಾ ಆಗಿದೆ. ಸೊ ಉಕಾರ ಬಂದ್ಬಿಟ್ಟು ಏನ್ ಹೇಳ್ತೀವಿ ಅಂದ್ರೆ ಸ್ವಪ್ನ ಸ್ಥಿತಿ ಅಂತ ಕರಿತೀವಿ. ಇದು ಸ್ವಪ್ನ ಸ್ಥಿತಿ, ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಮಿಸ್ಟೇಕ್ ಇದೆ ಇಲ್ಲಿ. ಸೊ ಈ ಸುಸುಪ್ತಿ ಅಂತ ಬರೆದಿವಲ್ಲ, ಇದು ಇಲ್ಲಿಗೆ ಹೋಗುತ್ತೆ, ಆಯ್ತಾ. ಅದಕ್ಕೆ ಇಲ್ಲಿ ಇದು ಸ್ವಪ್ನ. ಈ ಸ್ವಪ್ನ ಸ್ಥಿತಿಯನ್ನು ಉಕಾರ ಅಂತ ಕರಿತೀವಿ. ಆ ಉಕಾರ ಅಂತಿದೆಯಲ್ಲ, ಅದು ಸ್ವಪ್ನ ಸ್ಥಿತಿ. ಆಮೇಲೆ ನೆಕ್ಸ್ಟ್ ಇಲ್ಲಿಗೆ ಹೋದ್ರೆ ಇದು ಸುಸುಪ್ತಿ ಸ್ಥಿತಿ ಅಂದ್ರೆ ಡೀಪ್ ಸ್ಲೀಪ್ ಸ್ಟೇಟ್. ಇಲ್ಲಿ ಡ್ರೀಮ್ ಸ್ಲೀಪ್, ಆಯ್ತಾ. ಸ್ವಪ್ನ ಸ್ಥಿತಿ ಅಂದ್ರೆ ಡ್ರೀಮ್ ಸ್ಲೀಪ್ ಅಂತೀವಿ. ಸ್ವಪ್ನ ನಿದ್ದೆ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಇಲ್ಲಿಗೆ ಹೋದ್ರೆ ದ ಡೀಪ್ ಸ್ಲೀಪ್, ದಟ್ ಇಸ್ ಕಾಲ್ಡ್ ಸುಸುಪ್ತಿ ಅಂತ ಕರಿತೀವಿ. ಅದನ್ನೇ ಮಕಾರ ಅಂತ ಕರಿತೀವಿ. ಈ ಮೂರೂ ಸೇರ್ಕೊಂಡಿದ್ರೇನೆ ಒಂದು ಓಂ ಅನ್ನೋದು ಸೃಷ್ಟಿ. ಅಂದ್ರೆ ಆ ಓಂ ಅಂತದ್ದು ಅದರಲ್ಲಿ ಇಷ್ಟೆಲ್ಲ ಜ್ಞಾನ ಅಡಗಿದೆ, ಇಷ್ಟೆಲ್ಲ ಅಂಶಗಳಿದೆ ಅಂತ ನೀವು ನೆನ್ಪಿಟ್ಕೊಳ್ಳಿ. ಈ ಮೂರೂ ಆದ್ಮೇಲೆ ನಮ್ಮ ನಿಜವಾದ ಸ್ಥಿತಿ ಏನಪ್ಪಾ ಅಂತಂದ್ರೆ ತುರಿಯ ಸ್ಥಿತಿ ನೋಡಿದ್ರ, ಈ ಡಾಟ್ ಒಂದು ಚುಕ್ಕೆ ಇಲ್ಲಿ ತೋರಿಸಿದ್ವಲ್ಲ, ಇದು ತುರಿಯ ಸ್ಥಿತಿ ಅಂತ ನೆನ್ಪಿಟ್ಕೊಳ್ಳಿ, ಆಯ್ತಾ. ಈ ಸಿಂಬಲ್ ಅನ್ನು ಚೆನ್ನಾಗಿ ನಿಮ್ಮ ಮೈಂಡ್ ಅಲ್ಲಿ ಪ್ರಿಂಟ್ ಮಾಡ್ಕೊಳ್ಳಿ, ಆಯ್ತಾ. ಯಾಕಂದ್ರೆ ಇದರಿಂದ ನಾನು ಇನ್ನು ದೀರ್ಘವಾಗಿ ಹೇಳಕ್ ಹೋಗ್ತೀನಿ, ಅದಕ್ಕೋಸ್ಕರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಪ್ರಿಂಟ್ ಮಾಡ್ಕೊಳ್ಳಿ, ಆಯ್ತಾ. ಸೊ ಅವಾಗ ಈ ತುರಿಯ ಸ್ಥಿತಿ ಅನ್ನೋದು ಕೊನೆಯ ಸ್ಥಿತಿ ಆಗತ್ತೆ. ಅದು ನಮ್ಮ ನಿಜವಾದ ಸ್ಥಿತಿ ಅಂತ ನಿಮ್ಗೆ ನಾನು ಈ ಸಿಂಬಲ್ ತೋರಿಸಿದ್ದೀನಿ. ಆದ್ರೆ ಇನ್ನು ದೀರ್ಘವಾಗಿ ಹೇಳ್ತಾ ನಿಮ್ಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಇಲ್ಲೇನಂತಂದ್ರೆ ಈಗ ಒಂದೊಂದು ಅರ್ಥ ಮಾಡ್ಕೊಂಡೋಗ ಪ್ರಯತ್ನ ಮಾಡೋಣ. ಏನಂತದು, ಇದು ಓಂ ಅಂತ ಸಿಂಬಲ್, ಅದು ಸಿಂಬಲ್ ಒಂದೇ ಅಲ್ಲ, ಅದೊಂದು ಮಂತ್ರ ಒಂದೇ ಅಲ್ಲ, ಅದು ಒಂದು ಚಿಹ್ನ ಒಂದೇ ಅಲ್ಲ. ಇಡೀ ಈ ಬ್ರಹ್ಮಾಂಡವೇ ಸೃಷ್ಟಿಯಾಗಿದೆಲ್ಲ, ಈ ಬ್ರಹ್ಮಾಂಡ ಸೃಷ್ಟಿನೂ ಸಹ, ಓಕೆ, ಇಲ್ಲ ಅಂದ್ರೆ ಇಡೀ ಈ ಚೈತನ್ಯವೇ ಈ ಓಂ ಅಂತ ಶಬ್ದ, ಆಯ್ತಾ. ಹೇಗಂತ ನೀವು ಅನ್ಕೋಬಹುದು. ನೀವು ಧ್ಯಾನ ಮಾಡ್ತಾ ಹೋಗಿ, ಶೂನ್ಯತಕ್ಕೆ ಹೋಗಿ, ಆ ಶೂನ್ಯದಲ್ಲಿ ಒಂದು ಶಬ್ದ ಕೇಳಿಸ್ತಾ ಇರ್ತದೆ, ಆಯ್ತಾ. ಆ ಶಬ್ದವೇ ಈ ಓಂ, ಆಯ್ತಾ. ಎಷ್ಟು ನಿಶಬ್ದವಾಗಿ ನೋಡಿ, ಇಡೀ ಬ್ರಹ್ಮಾಂಡ, ಇಡೀ ನಿಸರ್ಗ ನಿಶಬ್ದವಾಗಿ ನಡೀತಾ ಇರ್ತದೆ. ನಿಮ್ಗೆ ಗೊತ್ತಿರಲಿ, ನಿಶಬ್ದವಾಗಿ ನಡೀತಾ ಇರೋಂಥ ಅದ್ರ ಒಳಗಡೆಯಿಂದ ಬರೋ ಶಬ್ದನೇ ಓಂ ಶಬ್ದ. ಇನ್ನೊಂದು, ಈ ಓಂ ಅಂತ ಒಂದು ಚಿಹ್ನ ಅಂತ ನಾವು ಅನ್ಕೊಂತೀವಲ್ಲ, ಆದ್ರೆ ಇಡೀ ಈ ಬ್ರಹ್ಮಾಂಡವು ಮತ್ತೆ ಈ ಇಡೀ ಒಂದು ಇನ್ಫೈನೈಟ್ ಕಾನ್ಸಿಯಸ್ನೆಸ್, ಅನಂತ ಚೈತನ್ಯ ಉದ್ಭವಿಸಿರೋದು ಈ ಓಂ ಅಂತಾನೆ, ಈ ಓಂ ಇಂದನೇ ಅಂತ ಅನೇಕ ವೇದಾಂತಗಳು ಹೇಳ್ತಾ ಇದೆ, ಆಯ್ತಾ. ಸೊ ಇಷ್ಟು ಪ್ರಾಮುಖ್ಯವಾಗಿರೋಂಥ ಈ ಸಿಂಬಲ್ ಅನ್ನು ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ನಾವು ತುಂಬಾ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಚಾಂಟಿಂಗ್ ತರ ಮಾಡಿಕೊಂಡು, ಒಂಥರ ನಾವು ಚಾಂಟಿಂಗ್ ಮಾಡುವಾಗ ನಾವು ಏನು ಅನ್ಕೊಂತೀವಿ, ಸುಮ್ಮನೆ ಏನು ಅನ್ಕೊಂತೀವಿ ಅಂದ್ರೆ, ಉದಾಹರಣೆಗೆ ನನಗೆ ಏಕಾಗ್ರತೆ ಬರುತ್ತೆ, ಸೊ ಒಳ್ಳೆ ನಿದ್ದೆ ಬರುತ್ತೆ, ಓಂ ಮಾಡಿದ್ರೆ ಒಳ್ಳೆ ವೈಬ್ರೇಷನ್ ಬರುತ್ತೆ, ನನ್ನ ಗಂಟ್ಲು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗತ್ತೆ, ನನ್ನಲ್ಲಿ ಆಂತರಿಕದಲ್ಲಿ ಶುದ್ಧಿ ಆಗತ್ತೆ. ಇದು ವಿಧ ವಿಧ ರೀತಿಯಲ್ಲಿ ವಿಧ ವಿಧ ವ್ಯಕ್ತಿಗಳು ಹೇಳ್ತಾ ಹೋಗಿದ್ದಾರೆ. ನಾವು ಜಸ್ಟ್ ಅದಕ್ಕೆ ನಾವು ಚಾಂಟಿಂಗ್ ಮಾಡಕ್ ಹೋಗ್ತೀವಿ. ಆದ್ರೆ ಅದನ್ನ ಚಾಂಟಿಂಗ್ ಮಾಡ್ತಾ ಇದ್ರೆ ನಿಮ್ಗೂ ಇಷ್ಟು ಜ್ಞಾನ ನೆನಪಿರ್ಲಿ ಅಂತ ನಾನು ಈ ಜ್ಞಾನ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಇಷ್ಟು ಅಡಗಿದೆಯಾ, ಇಷ್ಟು ಇನ್ಫಾರ್ಮೇಶನ್ ಅಡಗಿದೆಯಾ ಅಂತಂದ್ರೆ ಎಸ್, ಅಷ್ಟು ಜ್ಞಾನ ಅದರಲ್ಲಿ ಅಡಗಿದೆ. ಆ ಓಂ ಚಿಹ್ನ ಅದಕ್ಕೆ ನಿಮಗೆ ತೋರಿಸಿರೋದು ವಿಧ ವಿಧ ಭಾಗಗಳು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಕ್ಕೆ. ಈಗ ಫಸ್ಟ್ ಇಂದ ಹೋಗೋಣ. ಈ ಓಂ ಚಿಹ್ನದಲ್ಲಿ ಏನಿದೆ ಅಂತ ನಿಮ್ಗೆ ತೋರಿಸಿದ್ರಲ್ಲ, ಈಗ ಒಂದೊಂದು ಅರ್ಥ ಮಾಡ್ಕೊಂತ ಹೋದ್ರೆ, ಫಸ್ಟ್ದು ವೇಕ್ಫುಲ್ ಸ್ಟೇಟ್, ಜಾಗೃತ ಸ್ಥಿತಿ. ನೋಡಿ, ನಾವೆಲ್ಲರೂ ಈಗ ನೀವು ಕೇಳಿಸ್ಕೊಂತ ಇದ್ದೀರಾ, ನಾನು ಹೇಳ್ತಾ ಇದ್ರಿ, ಇನ್ನೊಬ್ರು ಎಲ್ಲೋ ಅಡಿಗೆ ಮಾಡ್ತಾ ಇದ್ರಿ, ಇನ್ನೊಬ್ರು ಏನೋ ಮಾತಾಡ್ತಾ ಇದ್ರಿ, ಇನ್ನೊಬ್ರು ಏನೋ ವಾಕಿಂಗ್ ಮಾಡ್ತಾ ಇದ್ರಿ, ರನ್ನಿಂಗ್ ಮಾಡ್ತಾ ಇದ್ರಿ, ಎಲ್ಲ ಈ ಸ್ಥಿತಿ ಏನ್ ಸ್ಥಿತಿ ಇದು ವೇಕ್ಫುಲ್ ಸ್ಟೇಟ್. ಇದು ಏನಂತ ಹೇಳ್ತೀವಿ ಅಂದ್ರೆ ಜಾಗೃತ ಸ್ಥಿತಿ ಅಂತ ಕರಿತೀವಿ. ಈ ಜಾಗೃತಿ ಸ್ಥಿತಿಯಲ್ಲಿ ನಾವು ಎಚ್ಚರಿಕವಾಗಿರ್ತೀವಿ, ಕೆಲಸ ಮಾಡ್ತಾನೆ ಇರ್ತೀವಿ, ಆಯ್ತಾ. ಇದು ನಾವು ಇನ್ನು ಸ್ವಲ್ಪ ಸೈಂಟಿಫಿಕ್ ಆಗಿ ಹೇಳಕ್ ಹೋದ್ರೆ ಅದ್ರ ಏನಂತ ಕರಿತೀವಿ ಅಂದ್ರೆ ಬೀಟಾ ಸ್ಥಿತಿ ಅಂತ ಕರಿತೀವಿ. ಅದರಲ್ಲಿನೂ ಹೈ ಬೀಟಾ, ಲೋ ಬೀಟಾ ಸ್ಥಿತಿ. ಯಾರನ್ನ ಜಗಳ ಮಾಡ್ತಾ ಇದ್ರೆ ಇಟ್ಕೊಳ್ಳಿ, ಜಗಳ ಮಾಡ್ತಾ ಇದ್ರೆ ತುಂಬಾ ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊತಾ ಇದ್ದಾನೆ, ಅದು ಹೈ ಬೀಟಾ ಸ್ಥಿತಿ. ಅಲ್ಲಿ ಮೈಂಡು ಒಂಥರ
ತುಂಬಾ ಗೊಂದಲ ಇರ್ತದೆ, ತುಂಬಾ ಗೊಂದಲ ಇರ್ತದೆ, ಅದನ್ನು ಹೈ ಬೀಟಾ ಸ್ಥಿತಿ ಅಂತ ಕರಿತೀವಿ. ಇಲ್ಲ, ಅದರಿಂದ ಸ್ವಲ್ಪ ಕೆಳಗಡೆ ಬಂದ್ರೆ ಅದು ನಿಜವಾದ ಒಂಥರ ಜಾಗೃತಿ ಸ್ಥಿತಿ ಅಂತಂದ್ರೆ, ಅರ್ಥ ಏನಂತಂದ್ರೆ ಎಚ್ಚರಿಕೆ ಸ್ಥಿತಿ ಅಂತಂದ್ರೆ, ಅಲ್ಲಿ ನಾರ್ಮಲ್ ಆಗಿ ಈಗ ನಾನು ಪಾಠ ಹೇಳ್ತಾ ಇದ್ದೀನಿ, ನೀವು ಕೇಳಿಸ್ಕೊಂತಾ ಇದ್ರ, ಇದೊಂದು ಜಾಗೃತಿ ಸ್ಥಿತಿ ಅಲ್ವಾ. ಇಲ್ಲಿ ಏನೇನು ಇರ್ತವೆ, ಇಲ್ಲಿ ನಾವು ಎಚ್ಚರಿಕವಾಗಿರ್ತೀವಿ, ನನ್ನ ಶರೀರ ಕೆಲಸ ಮಾಡ್ತಾ ಇರ್ತದೆ, ಮೈಂಡ್ ಕೆಲಸ ಮಾಡ್ತಾ ಇರ್ತದೆ, ನನ್ನ ಈಗೋ ಇರ್ತದೆ, ನನ್ನ ಚೈತನ್ಯವೂ ಇರ್ತದೆ. ಚೈತನ್ಯ ಇಲ್ಲದೆ ನಾವು ಇದೀವ? ಚೈತನ್ಯ ಇಲ್ಲ, ಚೈತನ್ಯ ಅಂದ್ರೆ ಪ್ರಾಣ ಅಂತೆ, ಪ್ರಾಣ ಹೋಯ್ತಪ್ಪ, ಇಂಥ ಇಂಥ ವ್ಯಕ್ತಿ ಪ್ರಾಣ ಹೋಯ್ತಪ್ಪ ಅಂತ ಹೇಳ್ತೀವಿ. ಇಂಥ ರಮೇಶು ಸುರೇಶು ಹೋಗಿದ್ರು, ಅವನು ತೀರೋದ ಅಂತ ಹೇಳ್ತೀವಿ. ಅವನು ತೀರೋದ ಅಂದ್ರೆ ಏನು, ಅವನು ಇದಾನಲ್ಲ, ಅಲ್ಲ ಶರೀರ ಅಲ್ಲೇ ಇದೆಯಲ್ಲ, ಎಲ್ಲಿಗೆ ಹೋದ ನಾವು, ಯಾರು ಹೋದ್ರಪ್ಪ ಅಂತಂದ್ರೆ ಅವರಲ್ಲಿ ಇರುವಂತ ಚೈತನ್ಯ ಹೋಯ್ತು, ಪ್ರಾಣ ಹೋಯ್ತು, ಅದಕ್ಕೆ ಅವನು ರಮೇಶ್ ಹೋದ ಅಂತ ಹೇಳ್ತೀವಿ. ರಮೇಶ್ ಅಂದ್ರೆ ಯಾರು ಮತ್ತೆ? ಆ ಚೈತನ್ಯವೇ ರಮೇಶ್, ಈ ದೇಹ ಅಲ್ಲ. ಈಗೇನಂತ ಕರಿತೀವಿ ಅದನ್ನು? ನೋಡಿ, ಆ ಡೆಡ್ ಬಾಡಿ ಇದೆ ಅಲ್ಲಿ, ಇಷ್ಟುವರೆಗೂ ರಮೇಶ್ ಇಲ್ಲ, ಅದು ರಮೇಶ್ ಇದ್ದಲ್ಲ ಆ ಡೆಡಿ ಆ ಬಾಡಿಯಲ್ಲಿ, ಅವನೆಲ್ಲಿ? ಅವನು ಹೋದ, ಎಲ್ಲಿಗೆ ಹೋದ? ಒಟ್ಟೋದ, ಎಲ್ಲಿಗೆ ಹೋದ? ಆತ್ಮಲೋಕೋ ಏನು ದೇವ್ರ ಹತ್ರ ಹೋದ. ಯಾರನ್ನ ಮಕ್ಳು ಕೇಳಿದ್ರೆ, ಏನಾಯ್ತು ನಿಮ್ಮ ತಂದೆ ತಾಯಿಯರೋ ಪಾಪ ಸಣ್ಣ ವಯಸ್ಸಲ್ಲಿ ಏನಂತ ತೀರೋದ್ರೆ, ಆ, ಪಾಪ ಅಪ್ಪ ಎಲ್ಲಿ ಅಂದ್ರೆ, ಅಪ್ಪ ದೇವ್ರ ಹತ್ರ ಹೋದು ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತು ಪಾಪ, ಆ ಸಣ್ಣ ವಯಸ್ಸಲ್ಲಿ ನೀವು ಕ್ವಶನ್ ಕೇಳಿದ್ರೆ ಈ ಈ ರೀತಿಯಲ್ಲಿ ಹೇಳ್ತಾರೆ, ಅಪ್ಪ ದೇವ್ರ ಹತ್ರ ಹೋದ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಆ ದೇವ್ರ ಹತ್ರ ಹೋದ ಅಂತಂದ್ರೆ ಅವರು ಅಂದ್ರೆ ಅವರ ನಿಜವಾದ ಅಪ್ಪ ಯಾರಂದ್ರೆ ಆ ಹೋಗಿರುವಂತ ಆ ಚೈತನ್ಯ ಅಲ್ವಾ. ಇದು ನಾವು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಆಯ್ತಾ. ಇಲ್ಲಿ ಒಂದು ಅರ್ಥ, ವೇಕ್ಫುಲ್ ಸ್ಟೇಟ್, ಜಾಗೃತಿ ಸ್ಥಿತಿ ಅಂದ್ರೆ 4 ಕೆಲಸ ಮಾಡ್ತಾ ಇರ್ತದೆ ನಮ್ಮಲ್ಲಿ. ಏನೇನಂತ ನೆನ್ಪಿಟ್ಕೊಳ್ಳಿ. ಒಂದು ದೇಹ, ಎರಡನೇದು ಮೈಂಡು, ಮೂರನೇದು ಈಗೋ, ನಾಲ್ಕನೇದು ಚೈತನ್ಯ. 4 ಕೆಲಸ ಮಾಡುವಂತ ಸ್ಥಿತಿ ಜಾಗೃತಿ ಸ್ಥಿತಿ, ವೇಕ್ಫುಲ್ ಸ್ಟೇಟ್, ಆಯ್ತಾ. ಅವಾಗ ನಮ್ಮ ಮೆದುಳಲ್ಲಿ ಫ್ರೀಕ್ವೆನ್ಸಿ ಎಲ್ಲಿ ನಡೀತಾ ಇರ್ತದೆ ಅಂದ್ರೆ, ಬಹುಶಃ 20 ಇಂದ 40 ಹೆಡ್ಜಸ್ ನಡೀತಾ ಇರ್ತದೆ, ಮೆದುಳಿನ ಅಲಗಲು, ಬ್ರೈನ್ ವೇವ್ಸ್, ಬ್ರೈನ್ ತರಂಗಗಳು, ನೆನ್ಪಿಟ್ಕೊಳ್ಳಿ, ಆಯ್ತಾ. ಸೊ ಇದು ಒಂದು ಸ್ಥಿತಿ, ಇದು ಜಾಗೃತಿ ಸ್ಥಿತಿ. ಇಲ್ಲಿ ನಮ್ಗೆಲ್ಲ ಆವೇಶಗಳು, ದುಃಖಗಳು, ಮತ್ತೆ ಅರಿಷಡ್ವರ್ಗಗಳು ಎಲ್ಲ ಕೆಲಸ ಮಾಡ್ತಾ ಇರ್ತದೆ, ಯಾವುದೂ ನಾವು ಬಿಡೋದಿಲ್ಲ, ಆಯ್ತಾ. ಪ್ರತಿಯೊಂದು ಕೆಲಸ ಮಾಡ್ತಾ ಇರ್ತದೆ. ನಮ್ಮನ್ನು ನಾವು ಗುರ್ತಿಸ್ಕೊಡೋದಾಗ್ಲಿ, ಇನ್ನೊಬ್ಬರ ಜೊತೆಗೆ ಮಾತಾಡೋದು, ಕೆಲಸ ಮಾಡೋದು, ಎಲ್ಲಾದರೂ ಇದೇ ಸ್ಥಿತಿಯಲ್ಲಿ ಆಗ್ತಾನೆ ಇರ್ತದೆ, ದಿನನಿತ್ಯ ಆಗ್ತಾ ಇರ್ತದೆ ಅಲ್ವಾ. ಇದರಲ್ಲಿ ಸುಮಾರು 16 ಗಂಟೆಯಿಂದ 18 ಗಂಟೆ ನಾವು ಅದೇ ಈ ಸ್ಥಿತಿಯಲ್ಲಿ ನಡೆಸ್ತಾ ಇರ್ತೀವಿ ನಾವು ನಮ್ಮ ಜೀವನದಲ್ಲಿ. 16 ಇಂದ 18 ಗಂಟೆಗಳು, ನೆನ್ಪಿಟ್ಕೊಳ್ಳಿ, ಈ ಸ್ಥಿತಿಯಲ್ಲಿ ಇರ್ತೀವಿ ನಾವು, ಹೌದಾ. ಸೊ ಮತ್ತೆ ಈ ಸ್ಥಿತಿಯಲ್ಲಿ ಅರ್ಥ ಆಯ್ತಲ್ಲ, ಈ 4 ಆಕ್ಟಿವ್ ಇದೆ, ಆಯ್ತಾ. ಈ ನಾನು ಇವತ್ತು ಹೇಳುವಂಥ ಪಾಠದಿಂದ ನಾನು ಯಾರು ಅಂತ ನಿಮ್ಮ ಪ್ರಶ್ನೆಗೆ, ಉಮಾದೇವಿ ಮೇಡಮ್ಗೂ ನಾನು ಈಗಾಗಲೇ ಹೇಳಿದೆ. ಸೊ ಆ ಪ್ರಶ್ನೆಗೂ ಸರಿಯಾದ ಜವಾಬು ನಿಮ್ಗೆ ಇಲ್ಲೇ ಸಿಗ್ತದೆ, ಆಯ್ತಾ. ಸೊ ಈಗ ನೋಡೋಣ, ನೆಕ್ಸ್ಟು ನಾವು ಸ್ವಲ್ಪ, ನಿಮಗೆಲ್ಲ ಗೊತ್ತು, ಪ್ರತಿ ಜೀವಿಕೆ ಈವನ್ ಸಸ್ಯಗಳಿಗೆ ನಾನು ಈಗಾಗಲೇ ಹೇಳಿದೆ, ಜೀವಿಕೆ ಸಸ್ಯಗಳಿಗೆ, ಜಂತುಗಳಿಗೆ, ಮನಸ್ಸಿಗೆ ಒಂದು ನಿದ್ರಾ ಅನ್ನೋದು ಒಂದು ವರ, ಆಯ್ತಾ. ನಿದ್ರದಲ್ಲಿ ನೋಡಿ, ನಿದ್ರಾ ಅನ್ನೋದು ಇನ್ನೊಂದು ಪ್ರಪಂಚ, ನಿಮ್ಗೆ ಗೊತ್ತಿರಲಿ. ಬಾಹ್ಯ ಪ್ರಪಂಚ ಹೇಗೆಯೋ ಆಂತರಿಕ ಪ್ರಪಂಚ ಅಷ್ಟೇ ಇದೆ. ಇನ್ನು ಹೇಳ್ಬೇಕಂದ್ರೆ, ಇನ್ನು ಅತಿ ಹೇಳ್ಬೇಕಂದ್ರೆ ಅತಿ ಹೆಚ್ಚಾಗಿ ಅದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯಗಳು ನಮ್ಗೆ ಇಷ್ಟವರೆಗೂ ಅರ್ಥ ಆಗಿಲ್ಲದೇ ವಿಷಯಗಳು ಜಾಸ್ತಿ ಇದೆ. ಬಾಹ್ಯ ಪ್ರಪಂಚದಲ್ಲಿ ಎಲ್ಲ ಅರ್ಥ ಆಗತ್ತೆ, ಒಂದು ವಸ್ತು ಅರ್ಥ ಆಗತ್ತೆ, ಒಂದು ವಿಷಯ ಅರ್ಥ ಆಗತ್ತೆ, ಒಂದು ಪರಿಸ್ಥಿತಿಗಳು, ಮತ್ತೆ ನಿಸರ್ಗ, ಮತ್ತೆ ಎಲ್ಲದನ್ನೂ ಅರ್ಥ ಆಗತ್ತೆ, ಯಾಕಂದ್ರೆ ಕಣ್ಣು ತೆರೆಸ್ಕೊಂಡಿದೀವಿ, ಎಲ್ಲ ಅರ್ಥ ಆಗತ್ತೆ. ಈಗ ಕಣ್ಣು ಮುಚ್ಚಿದರೆ ಏನಾಯ್ತು, ಏನು ಅರ್ಥ ಆಗ್ತಾ ಇಲ್ಲ. ಕಣ್ಣು ಮುಚ್ಚಿದ ಮೇಲೆ ಮತ್ತು ಕಣ್ಣು ತೆರೆಯೋವರೆಗೂ ನಾನು ಎಲ್ಲಿದ್ದೀನಿ, ಏನು ಗೊತ್ತಿಲ್ಲ ನಮಗೆ, ಅಲ್ವಾ. ಅಂತ ಸ್ಥಿತಿಯಲ್ಲಿ ಇರ್ತೀವಿ ನಾವು. ಅದಕ್ಕೆ ಈ ನಿದ್ದೆ ಸ್ಥಿತಿ ಅನ್ನೋದು ಹೋಗ್ಲೇಬೇಕು, ಪ್ರತಿ ಜೀವಿ ಅನುಭವಿಸ್ಲೇಬೇಕು. ಇಲ್ಲ ಅಂದ್ರೆ ಒಂದು ದಿನನೂ ಬದುಕಕ್ಕಾಗಲ್ಲ, ಅಂದ್ರೆ ಅವನ ಜೀವನವನ್ನು ಮನುಗಡ ಸಾಧಿಸಕ್ಕೂ ಆಗಲ್ಲ. ಆ ಆ ಜೀವಿ ಸತ್ತೋಗ್ತದೆ ವೇಗವಂತವಾಗಿ. ಯಾಕೆ ಅಂದ್ರೆ, ನಿದ್ದೆದಲ್ಲಿ ಏನೇನು ಆಗ್ತದೆ ಅಂತ ನಾನು ಈಗಾಗಲೇ ಎಷ್ಟೋ ಕ್ಲಾಸಲ್ಲಿ ಹೇಳ್ತಾ ಬಂದೆ. ನಿದ್ದೆದಲ್ಲಿ ಆಗುವಂಥ ಅತಿ ಹೆಚ್ಚು ಪರಿಣಾಮಗಳು, ಉನ್ನತ ಪರಿಣಾಮಗಳು
ಉನ್ನತ ಕ್ರಿಯೆಗಳು ನಡೀತದೆ ಅಲ್ಲಿ ನಿದ್ದೆಯಲ್ಲಿ. ನಿಮ್ಮ ಇಡೀ ದೇಹ ಸ್ವಚ್ಛಗೊಳಿಸ್ಕೊಳ್ತದೆ. ಇಡೀ ದೇಹ ಉನ್ನತೀಕರಣ ಆಗತ್ತೆ. ಇಡೀ ದೇಹ ನಿರ್ವಿಷೀಕರಣ ಆಗತ್ತೆ. ಇಡೀ ದೇಹ ನವೀಕರಣ ಆಗತ್ತೆ. ಇಡೀ ದೇಹ ಶಕ್ತೀಕರಣ ಆಗತ್ತೆ. ಇಡೀ ದೇಹಕ್ಕೆ ಅದ್ಭುತವಾದ ಆ ವಿಶ್ವಶಕ್ತಿ ಪ್ರವೇಶ ಆಗತ್ತೆ. ನೋಡಿದ್ರ, ಇಷ್ಟೆಲ್ಲ ಕೆಲಸಗಳು ಒಂದು ನಿದ್ದೆದಲ್ಲಿ ಆಗ್ತಾ ಇದೆ ಅಂದ್ರೆ ನಿದ್ದೆ ಹೇಗೆ ನೀವು ನಿರ್ಲಕ್ಷ್ಯ ಮಾಡ್ತೀರಾ? ಆ ನಿದ್ದೆ ಸ್ಥಿತಿಯಲ್ಲಿ ಬೇಕಂದ್ರೆ ಡಿವೈಡ್ ಮಾಡ್ಕೊಳ್ಳಿ. ಸ್ವಲ್ಪ ನಿದ್ದೆ, ಸ್ವಲ್ಪ ಧ್ಯಾನ, ಎರಡು ಒಂದೇ. ನೋ ಡಿಫರೆನ್ಸ್. ನಿಜವಾದ ಧ್ಯಾನ 1 ಗಂಟೆ ಮಾಡಿದ್ರೆ 3 ಗಂಟೆಗಳ ನಿದ್ದೆ ನೀವು ಕಡಿಮೆ ಮಾಡ್ಬೋದು, ನೇರವಾಗಿ ಪ್ರತ್ಯಕ್ಷವಾಗಿ. ಇದು ಡೈರೆಕ್ಟ್ ಸ್ಟೇಟ್ಮೆಂಟ್, ನೆನ್ಪಿಟ್ಕೊಳ್ಳಿ. ನಿಜವಾದ ಧ್ಯಾನ ಅಂದ್ರೆ ಶೂನ್ಯ ಧ್ಯಾನ. ನನಗೆ ಈ ಅನುಭವ ಸಿಕ್ತು, ಆ ಅನುಭವ ಸಿಕ್ತು ಬೇಕಾಗಿಲ್ಲ. ನಿನಗೆ ಬೇಕಾಗಿರೋದು ಶೂನ್ಯ ಧ್ಯಾನ. ನಿನ್ನ ಚೈತನ್ಯಗೆ ನೀವು ಒಂದಾನ ಹಾಕ್ಬೇಕು. ಆ ಚೈತನ್ಯ ಅಂದ್ರೆ ಪ್ಯೂರ್ ಕಾನ್ಸಿಯಸ್ನೆಸ್ ಸ್ಟೇಟ್ ಅಂತ ಕರಿತೀವಿ ನಾವು. ಆಯ್ತಾ? ಆ ಪ್ಯೂರ್ ಕಾನ್ಸಿಯಸ್ನೆಸ್ ಸ್ಟೇಟ್ ಅಲ್ಲಿ ನೀವು ಎಷ್ಟು ಹೊತ್ತು ನೀವು ಇರಕ್ಕಾಗತ್ತೋ ಅದೇ ನಿಜವಾದ ಧ್ಯಾನ, ಅದೇ ಶೂನ್ಯ ಧ್ಯಾನ. ಅರ್ಥ ಆಯ್ತಾ? ನೀವು ನಿಮ್ಮ ಸ್ವಸ್ವರೂಪಕ್ಕೆ ಅನುಸಂಧಾನ ಆಗಿರ್ತೀರಲ್ಲ, ಆ ನಿಜವಾದ ಧ್ಯಾನ 1 ಗಂಟೆ ಆಗಿದ್ರೆ ಇಸ್ ಈಕ್ವಲ್ ಟು 3 ಇಂದ 6 ಗಂಟೆಗಳ ನಿದ್ದೆಗೆ ಸಮಾನ. ಅದಕ್ಕೋಸ್ಕರ ನಮ್ಮ ವೇದಿಕದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಓನ್ಲಿ ನಿದ್ದೆಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಓನ್ಲಿ ಧ್ಯಾನಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಎರಡೂ ಇರ್ಲಿ ಅಂತ. ನೈಟು 11 ಗಂಟೆಗೆ ಮಲಗಿ, ನೈಟ್ ಕ್ಲಾಸ್ ಆಗತ್ತಲ್ಲ, 10:30 ಕಂಪ್ಲೀಟ್ ಆಗುತ್ತೆ. 11 ಗಂಟೆಗೆ ಮಲಗಿ, ಪರವಾಗಿಲ್ಲ. ಓಕೆ, ಮತ್ತೆ 3 ಗಂಟೆವರೆಗೆ ನಿದ್ದೆ ಮಾಡಿ, ತೊಂದರೆ ಇಲ್ಲ. 3 ಗಂಟೆಯಿಂದ 4:30ವರೆಗೂ ಬ್ರಹ್ಮ ಮುಹೂರ್ತ ಧ್ಯಾನ ಮಾಡಿ. ಒಂದೂವರೆ ತಾಸು ಧ್ಯಾನ ಮಾಡಿ. ಅದು ಅದು ನಿಮಗೆ ಇನ್ನೊಂದು 3 ಗಂಟೆಗಳ ನಿದ್ದೆಗೆ ಸಮಾನ ಕೊಡ್ತದೆ ಶಕ್ತಿ. ಅವಾಗ ಎಷ್ಟಾಯ್ತು? ಆಲ್ಮೋಸ್ಟ್ 12, 1, 2, 3 ಅಂದ್ರೆ 4 ಗಂಟೆ ಪ್ಲಸ್ 3 ಗಂಟೆ ಸೇರ್ಕೊಂಡ್ರೆ 7 ಗಂಟೆಗಳ ಧ್ಯಾನ ನಿಮಗೆ, 7 ಗಂಟೆಗಳ ನಿದ್ದೆ ನಿಮಗೆ ಆಗಿರ್ತದೆ, ಸಮಾನ ಆಗಿರ್ತದೆ. ಇದಕ್ಕಿಂತ ಏನ್ ಬೇಕಾಗಿದೆ? ಇಷ್ಟು ಮಾಡ್ಕೊಂಡ್ರೆ ಸಾಕಾಗಲ್ಲ ನಮ್ಮ ಜೀವನದಲ್ಲಿ? ಖಂಡಿತ ಸಾಕಾಗತ್ತೆ. ಆಯ್ತಾ? ಓಕೆ, ಈಗ ನಿದ್ದೆಗೆ ಹೋಗೋಣ. ಈ ನಿದ್ದೆ ಸ್ಥಿತಿಯಲ್ಲಿ ನಾನು ಸೆಕೆಂಡ್ ಸ್ಥಿತಿಯಲ್ಲಿದ್ದೀನಿ. ಆ ಚಿಹ್ನದಲ್ಲಿ ಎರಡನೇ ಸ್ಥಿತಿ ನಿಮಗೆ ತೋರಿಸಿದ್ದೀನಿ. ಒಂದು ಜಾಗೃತಿ ಸ್ಥಿತಿ, ವೇಕ್ಫುಲ್ ಸ್ಟೇಟ್ ತೋರಿಸಿದ್ದೀನಿ. ಇನ್ನೊಂದು ಅಂಗ, ಇಲ್ಲಾಂದ್ರೆ ಇನ್ನೊಂದು ಸಿಲಬಲ್ ಅಂದ್ರೆ ಏನು? ಅಕಾರ, ಉಕಾರ, ಮಕಾರ. ಅಕಾರ ಆಯಿತು ಜಾಗೃತಿ ಸ್ಥಿತಿ. ಉಕಾರ ಏನದು? ಉಕಾರ ಬಂದ್ಬಿಟ್ಟು ಸ್ವಪ್ನ ಸ್ಥಿತಿ. ಸ್ವಪ್ನ ಸ್ಥಿತಿ ಅಂದ್ರೆ ಏನು? ಸ್ವಪ್ನ ಸ್ಥಿತಿ ಅಂದ್ರೆ ನಿದ್ದೆ ಕಣ್ಣು ಮುಚ್ಚಿದ ತಕ್ಷಣವೇ ನಮ್ಮ ಒಳಗಡೆ ಆಂತರಂಗದಲ್ಲಿರುವಂತ ಮೆಮರಿ ಇದೆ ಒಂದು. ಆಂತರಂಗಿಕ ಮೆಮರಿ ಯಾವುದದು? ಸಬ್ ಕಾನ್ಶಿಯಸ್ ಮೈಂಡ್, ಉಪಪ್ರಜ್ಞಾ ಮನಸ್ಸು, ಉಪಚೇತನಾ ಮನಸ್ಸು. ಅರ್ಥ ಆಯ್ತಾ? ಈಗ ನಮ್ಗೆಲ್ಲರಿಗೂ ಎಚ್ಚರಿಕೆ ಸ್ಥಿತಿಯಲ್ಲಿ ಏನ್ ಮೈಂಡ್ ವರ್ಕ್ ಆಗ್ತಾ ಇದೆ? ಎಚ್ಚರಿಕೆ ಸ್ಥಿತಿಯಲ್ಲಿ ನಮ್ಮಲ್ಲಿ ವರ್ಕ್ ಆಗ್ತಾ ಇರೋದು ಚೇತನಾ ಮನಸ್ಸು, ಫಿಸಿಕಲ್ ಫಿಸಿಕಲ್ ಕಾನ್ಶಿಯಸ್ ಮೈಂಡ್. ಫಿಸಿಕಲ್ ಮೈಂಡ್ ಆರ್ ಕಾನ್ಶಿಯಸ್ ಮೈಂಡ್ ಮಾತ್ರ ವರ್ಕ್ ಆಗ್ತಾ ಇರ್ತದೆ. ಮತ್ತೆ ಕಣ್ಣು ಮುಚ್ಚಿದ್ರೆ ಏನು ವರ್ಕ್ ಆಗುತ್ತೆ? ಕಣ್ಣು ಮುಚ್ಚಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗಲೂ ಇದೆ. ಸಬ್ ಕಾನ್ಶಿಯಸ್ ಮೈಂಡು ಅದ ಅದರ ಅದ್ರ ಒಂಥರ ಹೇಳ್ಬೇಕಂದ್ರೆ ಅದು ಒಂಥರ ಕ್ರಿಯಾಶೀಲಕವಾಗೋದು ಆ ನಿದ್ದೆದಲ್ಲಿ. ಅಷ್ಟುವರೆಗೂ ಕಾನ್ಶಿಯಸ್ ಇಂದನೇ ನಡೀತಾನೆ ಇರ್ತೀವಿ ನಾವು. ಕಾನ್ಶಿಯಸ್ ಮೈಂಡ್ ಏನ್ ಹೇಳತ್ತೋ, ಇಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರನ್ನು ಹೊಗಳಬೇಕು, ಇವ್ರನ್ನು ಒಂಥರ ಆಮ್, ಆಪಾದನೆ ಮಾಡಬೇಕು, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳಿ, ಇನ್ನೊಬ್ಬರ ಮೇಲೆ ಅರ್ಷಡ್ ವರ್ಗ ಏನೇ ಆಗಿದ್ರು ಆ ಕಾನ್ಶಿಯಸ್ ಮೈಂಡ್ ನಡೀತಾನೆ ಇರ್ತದೆ. ಅದು ಎಚ್ಚರಿಕೆ ಸ್ಥಿತಿಯಲ್ಲಿ. ಮತ್ತೆ ಕಣ್ಣು ಮುಚ್ಚಿದ್ರೆ ವರ್ಕ್ ಆಗೋದೇನು ಗೊತ್ತಾ? ಸಬ್ ಕಾನ್ಶಿಯಸ್ ಮೈಂಡ್ ಅದು ಕ್ರಿಯಾಶೀಲಕವಾಗತ್ತೆ, ಸಕ್ರಿಯ ಆಗತ್ತೆ. ಈ ಸಕ್ರಿಯ ಆಗೋದಲ್ಲಿ ಏನಾಗುತ್ತೆ ಗೊತ್ತಾ? ಸಬ್ ಕಾನ್ಶಿಯಸ್ ಮೈಂಡ್ ಸಕ್ರಿಯವಾಗಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಏನೆಲ್ಲಿ ಇರ್ತದೆ? ಈಗ ಕಣ್ಣು ತೆರೆಸಿದ್ರೆ ಈ ಬಾಹ್ಯ ಪ್ರಪಂಚ, ಕಣ್ಣು ಮುಚ್ಚಿದ್ರೆ ಆಂತರಿಕ ಪ್ರಪಂಚ. ಆಯ್ತಾ? ಕಣ್ಣು ಮುಚ್ಚಿದ್ರೆ ಆಂತರಿಕ ಪ್ರಪಂಚದಲ್ಲಿ ಏನೇನು ನಡೀಲೇಬೇಕು? ಎಲ್ಲ ನಡೀತದೆ. ಇಲ್ಲಿ ಜೀವನ ಹೇಗಿದೆಯೋ ಅಲ್ಲಿ ಒಂದು ಜೀವನ ಇದೆ, ನೆನಪಿಟ್ಕೊಳ್ಳಿ. ಅಲ್ಲಿ ಹೋದ್ರೆ ಯಾರೋ ನಮ್ಮನ್ನು ಚೇಂಜ್ ಮಾಡ್ತಾ ಇದ್ರು, ಯಾರೋ ಒಂಥರ ನಾನು ಹೋಲ್ತಾ ಇದ್ರು, ಯಾರೋ ನಾನು ಒಂಥರ ಬಾಯಿ ಬಾಯಿ ಬಿಟ್ಟು ಏನೇನೋ ಹೇಳ್ತಾ ಇದ್ದಾರೆ ನಮ್ಮ ಬಗ್ಗೆ. ಆ? ನಾನು ನನ್ನ ದೇಹನೇ ಈ ದೇಹ ಅಲ್ಲ, ಅಲ್ಲಿ ಇನ್ನೊಂದು ದೇಹ ಇದೆ. ಅಲ್ಲಿ ಯಾರೋ ಕೂತ್ಕೊಂಡು ಏನೇನೋ ಮಾತಾಡ್ತಾ ಇದೀವಿ. ನೋಡಿದ್ರ? ಇವೆಲ್ಲ ಎಷ್ಟು ಕನಸುಗಳು ಬರುತ್ತೆ ನಮಗೆ, ಅಲ್ವಾ? ಸೊ ಕನಸುಗಳು ವಿಧ ವಿಧಗಳಿದೆ.
ನೆನ್ಪಿಟ್ಕೊಳ್ಳಿ, ಕನಸುಗಳಲ್ಲಿ ಏನೇನು ನಡೀತದೆ ಅಂದರೆ ವಿಧ ವಿಧ ರೀತಿಗಳು ನಡೀತಾ ಇರ್ತದೆ. ಅಲ್ಲಿ ಆ ಸ್ಥಿತಿಯಲ್ಲಿ ನಾವು ಆದಷ್ಟು ಏನಂದರೆ ಸ್ವಲ್ಪ ಎಚ್ಚರಿಕೆ ಸ್ಥಿತಿಯಿಂದ ಜಾರ್ಕೊಂತೀವಿ ಅಷ್ಟೇ. ಅದು ಸ್ವಪ್ನ ಸ್ಥಿತಿ. ಅಂದರೆ ಅದೆಷ್ಟಪ್ಪ ಅಂತಂದರೆ ಅಲ್ಲಿ ಸ್ವಲ್ಪ ನಮಗೆ ಆಲ್ಫಾ ಸ್ಥಿತಿ ಅಂತ ಒಂದು ಸ್ಥಿತಿ ಬರುತ್ತೆ. ಅಲ್ಲಿ ಸ್ವಲ್ಪ ಈ ದೇಹದ ಬಗ್ಗೆ ಮರು ಅಂದರೆ ಒಂಥರ ಈ ದೇಹದ ಬಗ್ಗೆ ಅರಿವು ಹೋಗಿ ಮರು ಬರುತ್ತೆ. ಅದು ಹೇಳ್ಬೇಕಂದ್ರೆ ಆಲ್ಫಾ ಸ್ಥಿತಿಯಲ್ಲಿ ನಮ್ಮ ಫ್ರೀಕ್ವೆನ್ಸಿ ನಮ್ಮ ಬ್ರೈನ್ ಅಲಗಲ್ಲಿ ನೋಡಿದರೆ ಸ್ವಲ್ಪ ಕಡಿಮೆನೇ ಇರ್ತದೆ. ಅಂದರೆ ಆದಷ್ಟು ನೋಡಿದರೆ ಒಂದು 9 ರಿಂದ 13 ಹೆಡ್ಜಸ್ ಅಂತ ನಾವು ಹೇಳ್ತಾ ಇರ್ತೀವಿ. ಆಯ್ತಾ? ಅಲ್ಲಿ ಸ್ವಲ್ಪ ಜಾರ್ಕೊಂತೀವಿ. ಅಲ್ಲಿ ನೋಡಿ ಸ್ವಪ್ನ ಸ್ಥಿತಿಯಲ್ಲಿ ಏನು ನಡೀತದೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸುಮಾರು ವಿಷಯಗಳಲ್ಲಿ ಸ್ಟೋರ್ ಆಗಿರ್ತವೆ. ನಾವು ಉದಾಹರಣೆಗೆ ಬಾಹ್ಯ ಪ್ರಪಂಚದಲ್ಲಿ ಏನೋ ತೀರ್ಸ್ಕೋಬೇಕು, ಆಗ್ತಾ ಇಲ್ಲ. ಏನೋ ಎಂಜಾಯ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆಗ್ತಾ ಇಲ್ಲ. ಇವೆಲ್ಲ ಎಲ್ಲಿ ತೀರ್ಸ್ಕೊಂತೀವಿ ಗೊತ್ತಾ? ಕನಸಲ್ಲಿ ತೀರ್ಸ್ಕೊಂತೀವಿ. ಆಯ್ತಾ? ಮತ್ತೆ ಅದೇ ಅದೇ ಆ ಕನಸಲ್ಲಿ ಏನೋ ಒಂದು ಭಯಗಳಿರ್ತವೆ. ಭಯಗಳು, ಆ ಭಯ ಹೋಗಲಾಡಿಸೋದಕ್ಕೆ ಕನಸುಗಳು ತುಂಬಾ ಉಪಯೋಗ ಆಗುತ್ತೆ. ಆಯ್ತಾ? ಮತ್ತೆ ನಾವು ಸ್ವಲ್ಪ ಕರ್ಮಗಳು, ಪ್ರಾರಬ್ಧ ಕರ್ಮಗಳು ಈ ಬಾಹ್ಯ ಪ್ರಪಂಚದಲ್ಲಿ ತೀರ್ಸಕ್ಕಾಗಲ್ಲ, ಹೋಗಲಾಡ್ಸಕ್ಕಾಗಲ್ಲ. ಹೆಚ್ಚಿನ ಪ್ರಾರಬ್ಧ ಕರ್ಮಗಳು ಅದು ಸಹ ನಿದ್ದೆದಲ್ಲಿ ಹೋಗಲಾಡಿಸ್ತೀವಿ. ಅದಕ್ಕೆ ನೋಡ್ತಾ ಇದ್ರಲ್ಲ ನೀವು, ಆ ನಿದ್ದೆದಲ್ಲಿ ಭಯ, ಯಾರೋ ಒಂದು ಒಂದು ಹೊಡಿತಾ ಇದ್ದಾರೆ, ಇನ್ನೊಬ್ರು ಏನೇನೋ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಮತ್ತೆ ನಾನು ಎಲ್ಲೋ ಇದ್ದೀನಿ, ಅಲ್ಲಿ ನನ್ನ ಗಂಡ ಹಿಂಗಾಯ್ತು, ಇವ್ರು ಹಿಂಗಾಯ್ತು, ಏನೇನೋ. ಅಂದ್ರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕರ್ಮಗಳು ಬಾಹ್ಯ ಪ್ರಪಂಚದಲ್ಲಿ ಕೊಟ್ಟಿದ್ರೆ, ಎಲ್ಲ ಕೊಟ್ಟಿದ್ರೆ ನೀವು ಜೀವನ ಮಾಡಕ್ಕೆ ಸಾಧ್ಯವಿಲ್ಲ. ನೀವು ಇಮ್ಮಿಡಿಯೇಟ್ ತಕ್ಷಣ ಹೊಟ್ಟೋಗ್ಬೇಕಾಗತ್ತೆ. ಅಷ್ಟೆಲ್ಲ ತೀರ್ಸಕ್ಕಾಗತ್ತಾ ಬಾಹ್ಯ ಪ್ರಪಂಚದಲ್ಲಿ? ಈ ದೇಹದಿಂದ ತೀರ್ಸಕ್ಕಾಗತ್ತಾ? ಈ ದೇಹ ಎಷ್ಟು ಕುಗ್ಗೋಗುತ್ತೆ, ಎಷ್ಟು ಕಷ್ಟ ಅನುಭವಿಸ್ತದೆ. ಅಷ್ಟೆಲ್ಲ ಪ್ರಾರಬ್ಧ ಕರ್ಮ ಕೊಟ್ಬಿಟ್ರೆ ನಿಮಗೆ, ಈ ಪ್ರಾರಬ್ಧ ಕರ್ಮಗಳು ನಮ್ಮ ಇಂದಿನ ಜೀವನದಿಂದ ತಗೊಂಡು ಬಂದು ನಾವು ಅನುಭವಿಸಕ್ಕೆ ಬಂದಿರ್ತೀವಿ. ಇಂಥ ಪ್ರಾರಬ್ಧ ಕರ್ಮಗಳು ಕನಸಲ್ಲಿ ಸಹ ನಿಮ್ಮನ್ನು, ಅಂದ್ರೆ ಕನಸಲ್ಲಿ ಸಹ ನೀವು ಅನುಭವಿಸಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನಮಗೆ ಒಂಥರ ಏನಂತಂದ್ರೆ ಆ ಹೇಳ್ತಾ ಇರ್ತೀವಲ್ಲ, ಹರಿಫೈಯಿಂಗ್. ಅಂದ್ರೆ ಹರಿಫೈಯಿಂಗ್ ಅಂದ್ರೆ ಭಯಾನಕರ ಕನಸುಗಳು ಬರ್ತಾ ಇರ್ತವೆ. ಆ ಭಯಾನಕರ ಕನಸುಗಳಿಂದ ನೀವು ತೀರ್ಸಕ್ಕೆ ನಿಮಗೆ ಅವಕಾಶ ಇದೆ. ಆಯ್ತಾ? ನೀವು ಅವಕಾಶ ತಗೊಂಡ್ರೆ ನಿಮಗೆ ಅವಕಾಶನೂ ತಗೋಬಹುದು ನೀವು. ಅದಕ್ಕೆ ಅದರಿಂದ ನಾವು ಆಚೆ ಕಡೆ ಬಂದ್ಮೇಲೆ ಸ್ವಲ್ಪ ಜನಕ್ಕೆ ಆದ್ರೆ ನೆನಪಿರ್ತದೆ, ಇನ್ನು ತುಂಬಾ ಜನಕ್ಕೆ ನೆನಪೇ ಇರೋದಿಲ್ಲ. ಆಯ್ತಾ? ಅದ್ರ ಬಗ್ಗೆ ಚಿಂತೆ ಇಲ್ಲ. ಬಟ್ ಆದ್ರೆ ಕನಸಲ್ಲಿ ಇಷ್ಟೆಲ್ಲ ವಿಷಯಗಳಾಗತ್ತೆ. ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಹೇಳ್ತೀನಿ. ಕನಸಲ್ಲಿ ಇನ್ನೊಂದು ತರ ಕನಸುಗಳು ಏನಾಗ್ತದೆ ಅಂದ್ರೆ, ಯಾವುದೇ ಒಂದು ಈ ವಿಶ್ವ ನಮ್ಮಿಂದ ಈ ಭೂಮಿಗೆ ತಲುಪಿಸ್ಬೇಕಂದ್ರೆ ಒಂದು ಅದ್ಭುತ ಜ್ಞಾನ, ಇಲ್ಲ ಅಂತಂದ್ರೆ ಯಾವುದೇ ಒಂದು ಡಿಸ್ಕವರಿ, ಇನ್ವೆನ್ಷನ್ ಅಂತಂದ್ರೆ ಹೊಸ ಜ್ಞಾನ ಈ ಭೂಮಿಗೆ ತಲುಪಿಸ್ಬೇಕಂದ್ರೆ ಎಲ್ಲ ಶಾಸ್ತ್ರಜ್ಞಗಳ ಎಲ್ಲ ಶಾಸ್ತ್ರವೇತ್ತಗಳು ಯಾರಿದಾರೋ, ತಜ್ಞರು ಯಾರಿದಾರೋ ಅವರಿಂದ ಈ ಭೂಮಿ ಮೇಲೆ ನಡೀತಾ ಇರೋಂಥ ಈ ಅದ್ಭುತ ಸಾಂಕೇತಿಕ ಜ್ಞಾನ ಅವರಿಂದ ಈ ಕನಸಲ್ಲೇ ಅವ್ರಿಗೆ ಹೇಳಿರುವಂಥ ವಿಷಯಗಳಿವೆಲ್ಲ. ಯಾರು ಹೇಳಿರ್ತಾರೆ? ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗಿದೆಯಲ್ಲ ನೈಟು ನಿದ್ದೆ ಮಾಡುವಾಗ, ನಿದ್ದೆ ನಿದ್ದೆ ಸ್ಟಾರ್ಟ್ ಮಾಡಿದ್ರೆ ಅದೇ ನಡೆಸೋದು ನಿಮ್ಮ ಇಡೀ ಜೀವನವನ್ನು. ಕಾನ್ಶಿಯಸ್ ಮೈಂಡ್ ಬಾಹ್ಯ ಜಿತವನ್ನು ನಡೆಸಿದ್ರೆ, ಸಬ್ ಕಾನ್ಶಿಯಸ್ ಮೈಂಡಿಂದನೇ ಬಾಹ್ಯ ಜೀವನ ನಡೀತದೆ, ನಮ್ಮ ದೇಹನೂ ನಡೀತದೆ, ಅದು ಬೇರೆ ವಿಷಯ. ಉದಾಹರಣೆಗೆ ಹಾರ್ಟ್ ವರ್ಕ್ ಆಗ್ತಾ ಇದೆ, ಬ್ರೀತಿಂಗ್ ಕೆಲಸ ಮಾಡ್ತಾ ಇದೆ, ಅಂದ್ರೆ ರಕ್ತ ಪರಿಚಲನೆ, ಶ್ವಾಸಕೋಶ ವ್ಯವಸ್ಥೆ, ಮತ್ತೆ ಇವೆಲ್ಲಾನು ನಡೆಸೋದು ಆ ಸಬ್ ಕಾನ್ಶಿಯಸ್ ಮೈಂಡೇ, ಆ ಪ್ರಜ್ಞೆನೇ. ನಾವು ಎಚ್ಚರಿಕೆ ಇರುವಾಗೂ ಅದೇ ನಡೆಸೋದು. ಇಲ್ಲಾಂದ್ರೆ ನಾವು ಒಂದೇ ದಿವಸನೂ ಈ ಶ್ವಾಸ ವ್ಯವಸ್ಥೆ ನಡ್ಸಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಮ್ಮ ರಕ್ತ ಪರಿಚಲನೆ ಒಂದು ಸೆಕೆಂಡ್ ನಡ್ಸಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಹೃದಯ ಹಿಂಗ್ ಹೊಡಿಬೇಕು, ಹಿಂಗ್ ಹೊಡಿಬೇಕಂತ ಯಾರು ಗೊತ್ತು? ಯಾರು ಓಡಿಸೋದು ಅದೆಲ್ಲ? ಅದೆಲ್ಲ ನಿಮ್ಮ ಪ್ರಜ್ಞೆ, ನಿಮ್ಮ ಆಂತರಿಕ ಪ್ರಜ್ಞೆ, ನಿಮ್ಮ ಆತ್ಮ ಪದಾರ್ಥವೇ ಅದು ನಡೆಸ್ತದೆ, ಅದು ಬೇರೆ ವಿಷಯ. ಆದ್ರೆ ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ, ನಿಮ್ಮ ಒಂದು ಸರಿ ಕಣ್ಣು ಮುಚ್ಚಿದ ತಕ್ಷಣವೇ ಕ್ರಿಯಾಶೀಲಕವಾಗಿ ಕೆಲಸ ಮಾಡೋದು ಸಬ್ ಕಾನ್ಶಿಯಸ್ ಮೈಂಡು. ಆದ್ರಿಂದ ಇಷ್ಟೆಲ್ಲ ವಿಧ ವಿಧ ಕನಸುಗಳು ಬರ್ತಾ ಇರ್ತವೆ. ಕನಸುಗಳು ಅದು ಪೂರ್ತಿ ಅರ್ಥ ಮಾಡ್ಕೊಂಡೋಗಿ ಹೋಗಿ ಡಿಸ್ಟರ್ಬ್ ಮಾಡ್ಕೊಳೋದು ಬೇಡ. ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಕನಸುಗಳು ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಈ ಕನಸುಗಳಲ್ಲಿ ಏನಾಯ್ತು ಈಗ? ಒಂದು, ದೇಹ 4 ಇದೆಲ್ಲ, 4 ನೋಡ್ಕೊಳ್ಳಿ. ಮತ್ತೆ ದೇಹ ವರ್ಕ್ ಆಗ್ತಾ ಇಲ್ಲ, ದೇಹ ನಿಶ್ಚಲವಾಗಿ ತಟಸ್ಥವಾಗಿದೆ. ಆಯ್ತಾ? ಎರಡನೇದು ಮೈಂಡ್ ವರ್ಕ್ ಆಗ್ತಾ ಇದೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಮೈಂಡ್ ವರ್ಕ್ ಆಗಿಲ್ಲ ಅಂದ್ರೆ ಇದೆಲ್ಲ ಗೊತ್ತಾಗ್ತಾ ಇದೆಲ್ಲ,
ಕನಸು ಬರೋದು ಗೊತ್ತಾಗ್ತಾ ಇದೆ, ಕನಸು ಅರ್ಥ ಆಗ್ತಾ ಇದೆ, ಏನೇನು ನಡೀತಾ ಇದೆ ಎಲ್ಲ ನಾವು ಅನುಭವಿಸ್ತಾ ಇದೀವಲ್ಲ. ಮತ್ತೆ ಅಲ್ಲಿ ಮೈಂಡು ವರ್ಕ್ ಆಗ್ತಾ ಇದೆ. ಮೂರನೆಯದು ಈಗೋ. ಈಗೋ ಅಂದ್ರೆ ಅಹಂಕಾರ. ಹೌದು, ನಾನು ಇದೀನಿ ಅಲ್ಲಿ, ಯಾಕಂದ್ರೆ ನಾನು ಅಲಿತಾ ಇರ್ತೀನಿ. ನೋಡಿದ್ರ? ಸೊ ಸ್ವಲ್ಪ ಕನಸುಗಳಲ್ಲಿ ಕೂತ್ಕೊಂಡು ಅಲಿತಾ ಇರೋದು, ಮಲ್ಕೊಂಡು ಬಾಧೆ ಬಾಧೆ ತಗೊಂತಾ ಇರೋದು, ದುಃಖ ಪಡ್ತಾ ಇರೋದು, ಯಾರೋ ಬಂದು ಏನೋ ಮಾಡ್ತಾ ಇದ್ರು, ಇವೆಲ್ಲ ಆ, ಅಲ್ಲಿಂದ ಮೇಲೆದಿಂದ ಎಲ್ಲೋ ಬಿದ್ದೋಗಿದ್ದೀನಿ, ಪರ್ವತ ಅಧಿರೋಹಣ ಮಾಡ್ತಾ ಇದ್ದೀನಿ, ಏನೇನೋ ಏನೇನೋ. ಅಲ್ಲಿ ನೀವು ಅಂತಂದ್ರೆ ನಾನು ಅಂತ ಅಹಂಕಾರ ಏನಿದೆಯೋ, ನಾನು ಅಂತದ್ದಿಲ್ಲ, ಅದು ಆಕ್ಟಿವ್ ಆಗಿದೆ. ಅರ್ಥ ಆಯ್ತಾ? ನಾಲ್ಕಲ್ಲಿ ಈ ಬಾಡಿ ಕ್ಲೋಸ್ ಆಯ್ತು, ಆದ್ರೆ ಮೈಂಡ್ ಇದೆ, ಅಹಂಕಾರ ಇದೆ, ಮತ್ತೆ ಕಾನ್ಸಿಯಸ್ನೆಸ್, ಚೈತನ್ಯ ಇದೇ ಇದೆ. ಯಾಕಂದ್ರೆ ಚೈತನ್ಯ ಇಲ್ಲ ಅಂದ್ರೆ ನೀವು ಜೀವಂತವಾಗಿರಕ್ಕೆ ಸಾಧ್ಯವೇ ಇಲ್ವಲ್ಲ. ನೀವು ದೇಹ ಇದೆ ಅಂತಂದ್ರೆ ದೇಹ ನಿದ್ದೆಯಲ್ಲಿದ್ರು ಎಚ್ಚರಿಕವಾಗಿದ್ರು ಯಾವ ಸ್ಥಿತಿಯಲ್ಲಿದ್ರು ಆ ಕಾನ್ಸಿಯಸ್ನೆಸ್, ಆ ಚೈತನ್ಯ, ಆ ಪ್ರಜ್ಞೆ ನಿಮ್ಮಲ್ಲಿ ಯಾವಾಗಲೂ ಇದೆ. ಇದು ಎರಡನೇ ಸ್ಥಿತಿ. ಆ ಓಂ ಸಿಲಬಲ್ ಅಲ್ಲಿ, ಆ ಓಂ ಚಿಹ್ನದಲ್ಲಿ ಎರಡನೇ ಒಂದು ಅಂದ್ರೆ ಅಕಾರ, ಉಕಾರ. ಉಕಾರ ಬಂದ್ಬಿಟ್ಟು ಈ ಸ್ವಪ್ನ ಸ್ಥಿತಿ ಅಂತ ಕರಿತೀವಿ. ಇದು ನೆನಪಿಟ್ಕೊಳ್ಳಿ ಚೆನ್ನಾಗಿ. ಆಯ್ತಾ? ನೆಕ್ಸ್ಟ್ ಮೂರನೇ ಸ್ಥಿತಿಗೆ ಹೋಗೋಣ. ಮೂರನೇ ಸ್ಥಿತಿ ಏನಪ್ಪಾ ಅಂತಂದ್ರೆ ದ ಡೀಪ್ ಸ್ಲೀಪ್ ಸ್ಟೇಟ್, ಸುಸುಪ್ತಿ ಸ್ಥಿತಿ. ನೀವು ಇನ್ನೊಂದು ನೆನ್ಪಿಟ್ಕೊಳ್ಳಿ. ನಿದ್ದೆದಲ್ಲಿ ನಿನ್ನೆ 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 ಹೇಳ್ತಾ ಇದ್ದೆ ನಾನು, ನಿದ್ದೆದಲ್ಲಿ ಅನೇಕ ಸ್ಥಿತಿಗಳು ಬರುತ್ತೆ. ಕಣ್ಣು ಮುಚ್ಚಿದ ಮೇಲೆ ಸ್ವಪ್ನ ಸ್ಥಿತಿ, ಆಯ್ತಾ? ಅದಾದ್ಮೇಲೆ ಸ್ವಲ್ಪ ಸ್ಲೈಟ್ ಡೀಪ್ ಸ್ಲೀಪ್, ಮತ್ತೆ ಡೀಪ್ ಸ್ಲೀಪ್ ಸ್ಟೇಟ್, ಮತ್ತೆ ಕನಸುಗಳು ರಿಪೀಟ್ ಆಗತ್ತೆ. ಯಾವಾಗ ಕನಸುಗಳು ಆಗ್ತಾ ಇರ್ತದೋ, ನಿಮ್ಮಲ್ಲಿ ಕನಸುಗಳು ನಡೀತಾ ಇರುವಾಗ ಈ ಕಣ್ಣು ಒಳಗಡೆ ಇರುವಂತ ಆ ಕಣ್ಣು ಗುಡ್ಡುಗಳು ಅಂತ ಹೇಳ್ತೀವಲ್ಲ, ಅದೇನೋ ಅದು ಸ್ವಲ್ಪ ಮೂಮೆಂಟ್ ಆಗ್ತಾ ಇರ್ತದೆ. ಅದನ್ನು ರ್ಯಾಪಿಡ್ ಐ ಮೂಮೆಂಟ್ ಅಂತ ಕರಿತೀವಿ ನಾವು, REM. ಆದ್ರೆ ನಿದ್ದೆಯಲ್ಲಿ ಇರ್ತೀರಾ ನೀವು, ನಿದ್ದೆಯಲ್ಲೇ ಕನಸುಗಳು ಬರ್ತಾ ಇರ್ತವೆ. ಇದನ್ನು REM ಸ್ಲೀಪ್, ರೆಮ್ ಸ್ಲೀಪ್ ಅಂತ ಕರಿತೀವಿ. ಏನಂತ? ರೆಮ್ ಸ್ಲೀಪ್. ಈ ರೆಮ್ ಸ್ಲೀಪು ನಿಜವಾಗಿ ಅಲ್ಲಿ ನಿದ್ದೆಯಲ್ಲಿ ಇರ್ತೀವಿ, ಆದರೆ ನಮ್ಮ ಮೈಂಡು ಅಷ್ಟು ವೇಗವಂತವಾಗಿ ಕನಸುಗಳಲ್ಲಿ ಒಂಥರ ಆ, ಅಲ್ಲಿ ನಡೀತಾ ಇರ್ತದೆ. ಕನಸುಗಳು ನಡೀತಾ ಇರುವಾಗ ಆ ಕಣ್ಣುಗಳು ಒಳಗಡೆ ಈಗ ಹಾಗೆ ರೊಟೇಟ್ ಆಗ್ತಾ ಇರ್ತದೆ. ಬಟ್ ನೀವು ಕಣ್ಣು ತಿರ್ಸಿಲ್ಲ, ಒಳಗಡೆ ಕಣ್ಣು ಗುಡ್ಡುಗಳಿದೆಯಲ್ಲ, ಅದು ಹೀಗೆ ಹಾಗೆ ಒಂಥರ ಐಬಾಲ್ಸ್ ರೊಟೇಟ್ ಆಗ್ತಾ ಇರ್ತದೆ, ಕೆಲಸ ಮಾಡ್ತಾನೆ ಇರ್ತದೆ. ಅಂದ್ರೆ ನಿಮ್ಮಲ್ಲಿ ಕನಸುಗಳು ನಡೀತಾ ಇದೆ. ದಿಸ್ ಈಸ್ ಕಾಲ್ಡ್ ರೆಮ್ ಸ್ಲೀಪ್. ಈ ರೆಮ್ ಸ್ಲೀಪು ಆದಷ್ಟು ಹೆಚ್ಚಾಗಿ ನಡೀತದೆ, ನೆನಪಿಟ್ಕೊಳ್ಳಿ. ಆಯ್ತಾ? ರೆಮ್ ಸ್ಲೀಪ್ ಹೆಚ್ಚಾಗಿರ್ತದೆ. ಅಂದ್ರೆ ಸ್ಲೀಪ್ ಸ್ಟೇಜಸ್ ಅಂತ ಹೇಳ್ತೀವಿ, ಸ್ಲೀಪ್ ಸೈಕಲ್ಸ್ ಅಂತ ಕರಿತೀವಿ. ಆ ರೆಮ್ ಸ್ಲೀಪು ಸುಮಾರು ಒಂದು ಟೋಟಲ್ ನೀವು 6 ಗಂಟೆ 7 ಗಂಟೆ ನಿದ್ದೆ ಮಾಡಿದ್ರೆ, ಅದರಲ್ಲಿ ಆದಷ್ಟು ಹೇಳ್ಬೇಕಂದ್ರೆ ರೆಮ್ ಸ್ಲೀಪ್ ಅನ್ನೋದು 3 ಇಂದ 4 ಗಂಟೆ ಆ ರೀತಿಯಲ್ಲಿ ನಡೆಯುವಂಥ ಅವಕಾಶನೂ ಇದೆ. ಅದು ಆಲ್ ಡಿಪೆಂಡ್ಸ್ ಅಪಾನ್ ಯುವರ್ ಲೈಫ್ ಸ್ಟೈಲ್. ನೀವು ಉದಾಹರಣೆಗೆ ನಿಮ್ಮ ಬಾಹ್ಯ ಜೀವನ ಹೇಗೆ ಇಟ್ಕೊಂಡಿದ್ರಿ, ಬಾಹ್ಯ ಜೀವನದಲ್ಲಿ ಬಾಹ್ಯ ಜೀವನ ಮತ್ತೆ ನಿಮ್ಮ ಕರ್ಮಗಳು, ನಿಮ್ಮ ಹಿಂದಿನ ಜನ್ಮ ಕರ್ಮಗಳು, ಈ ಎರಡು ಮೇಲೆ ಆಧಾರ ಆಗಿ ನಿಮ್ಮ ರೆಮ್ ಸ್ಲೀಪ್ ಅಂದ್ರೆ ಈ ಕನಸುಗಳ ನಿದ್ದೆ ಇದೆಯಲ್ಲ, ಅದು ಹೆಚ್ಚಾಗ್ಬೋದು, ತುಂಬಾ ಹೆಚ್ಚಾಗಿರ್ಬೋದು, ತುಂಬಾ ಕಡಿಮೆ ಆಗಿರ್ಬೋದು. ಆಲ್ ಡಿಪೆಂಡ್ಸ್ ಅಪಾನ್ ಯುವರ್ ಲೈಫ್ ಸ್ಟೈಲ್ ಆ್ಯಂಡ್ ಯುವರ್ ಅರ್ಲಿಯರ್ ಕರ್ಮಾಸ್. ಅರ್ಥ ಆಯ್ತಾ? ಆದರೆ ಇನ್ನೊಂದು ನಡೀತದೆ ನಮ್ಮ ನಿದ್ದೆದಲ್ಲಿ, ದಟ್ ಈಸ್ ಕಾಲ್ಡ್ ನಾನ್ ರೆಮ್ ಸ್ಲೀಪ್. ದಿಸ್ ಆಲ್ಸೋ ಕಾಲ್ಡ್ ಡೀಪ್ ಸ್ಲೀಪ್. ಇಸ್ ಆಲ್ಸೋ ಕಾಲ್ಡ್ ಸುಸುಪ್ತಿ ಸ್ಥಿತಿ. ಅಂದ್ರೆ ಆಳವಾದ ನಿದ್ದೆ ಆಗುವಂತ ಸ್ಥಿತಿ, ಅದನ್ನೇ ಸುಸುಪ್ತಿ ಸ್ಥಿತಿ ಅಂತ ಕರಿತೀವಿ. ಅದು ಲಾಸ್ಟ್ ಇನ್ನೊಂದು ವರ್ಡ್ ನಾನು ಹೇಳಿದಿಲ್ಲ, ಮೂರನೇ ಅಕಾರ, ಉಕಾರ, ಮಕಾರ. ಮಕಾರಕ ಅರ್ಥ ಏನಪ್ಪಾ ಅಂತಂದ್ರೆ ಈ ಸುಸುಪ್ತ ಸ್ಥಿತಿ. ಈ ಸುಸುಪ್ತ ಸ್ಥಿತಿವನ್ನೇ ಮಕಾರ ಸ್ಥಿತಿ ಅಂತ ಹೇಳ್ತೀವಿ. ಸುಸುಪ್ತ ಸ್ಥಿತಿಯಲ್ಲಿ ನಡೆಯುವಂತ ವಿಷಯಗಳು ಆಶ್ಚರ್ಯಕರ ವಿಷಯಗಳು. ಇದೇ ಸುಸುಪ್ತ ಸ್ಥಿತಿಗೆ ನಾವೆಲ್ಲರೂ ಧ್ಯಾನದಲ್ಲಿ ಹೋಗ್ಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ. ನಾವು ಎಲ್ಲಿರ್ತೀವಿ ಗೊತ್ತಾ? ಧ್ಯಾನ ಮಾಡೋರು, ನನಗೆ ಕೃಷ್ಣ ಕಾಣಿಸಿದ್ರು, ರಾಮ್ ಕಾಣಿಸಿದ್ರು, ಈ ದೇವತೆ ಕಾಣಿಸ್ತು, ಅದು ಕಾಣಿಸ್ತು, ಇದೆಲ್ಲಾನು ಒಂಥರ ಸ್ವಪ್ನ ಸ್ಥಿತಿ ತರ, ಒಂಥರ ಸ್ವಪ್ನ ಸ್ಥಿತಿ ತರ ಎಲ್ಲಿ ನಮ್ಮ ಧ್ಯಾನದಲ್ಲಿ ಬರುವಂತ ಅನುಭವಗಳು. ಅವೆಲ್ಲ ಎಲ್ಲಿಂದ ಬರ್ತಾವ ಗೊತ್ತಾ? ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ನಾನು ಏನೇನೋ ಇಟ್ಕೊಂಡಿರ್ತೀನಿ. ಅಂದ್ರೆ ನಿದ್ದೆ ಮಾಡುವಾಗ ಸಬ್ ಕಾನ್ಸಿಯಸ್ ಕೆಲ್ಸಕ್ಕೆ ಬರುತ್ತೆ. ನೀವು ಕಣ್ಣುಗಳು ಮುಚ್ಚಿ ಧ್ಯಾನ ಒಳಗಡೆ ಹೋದ್ರೇನು ಸಬ್ ಕಾನ್ಸಿಯಸ್ ಕೆಲಸ ಸ್ಟಾರ್ಟ್ ಮಾಡತ್ತೆ, ಕ್ರಿಯಾಶೀಲಕವಾಗತ್ತೆ. ಅವಾಗಲೂ ನಿಮ್ಗೆ ಸಬ್ ಕಾನ್ಸಿಯಸ್ ಮೈಂಡ್ ಇಂದ ಕೊಡ್ತಾ ಇರ್ತದೆ ಈ ತರ ವಿಧ ವಿಧ ಪಿಕ್ಚರ್ಗಳು, ಅದು ಇದು ಏನೇನೋ ಸ್ಟೋರ್ ಮಾಡ್ಕೊಂಡಿರ್ತಲ್ಲ, ಅದೆಲ್ಲ ಕೊಡ್ತಾ ಇರ್ತದೆ. ಬಟ್ ಅದು ಬೇಕಾಗಿಲ್ಲಪ್ಪ ನಿಮ್ಗೆ.
ಅದಲ್ಲ ನಿಮ್ಮ ಸ್ಥಿತಿ. ಅದೆಲ್ಲ ನೀವು ಮಾಡಬೇಕಾಗಿರೋದು ಧ್ಯಾನದಲ್ಲಿ. ಅಲ್ಲಿ ಕೂತ್ಕೊಂಡು ನಾನು ಕನ್ ಅಂದರೆ ಅಲ್ಲಿ ಒಂದು ಇನ್ನೊಂದು, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮಗೆ ಏನಾದರೂ ಅಂದರೆ ವಿಶ್ವದ ಸಮಾಚಾರ ಏನಾದ್ರು ಕೊಟ್ಟರೆ ತಗೊಳ್ಳಿ, ಪರವಾಗಿಲ್ಲ. ವಿಶ್ವದ ಸಮಾಚಾರ, ಎಲ್ಲರಿಗೂ ಉಪಯುಕ್ತ ಆಗುವಂಥ ಸಮಾಚಾರ ಅಲ್ಲ, ಆಯ್ತಾ? ನಿಮ್ಗೇನಾದರೂ ತೋರಿಸಿದ್ರೆ, ನಿಮ್ಮ ಮುಖಾಂತರ ಏನಾದರೂ ಈ ಭೂಮಿ ಮೇಲೆ ಬರಬೇಕು ಒಂದು ದೊಡ್ಡ ಇನ್ವೆನ್ಷನ್, ಹೊಸಾತನ, ನವೀಕರಣಕ್ಕಾಗಿ ಏನಾದರೂ ಬರಬೇಕು, ನಿಮ್ಮಿಂದ ಈ ಲೋಕ ಕಲ್ಯಾಣ ಆಗ್ಬೇಕಂತ ನಿಮ್ಗೆ ಏನಾದ್ರು ಸಬ್ ಕಾನ್ಷಿಯಸ್ ಮೈಂಡ್ ಕೊಟ್ಟರೆ ಅಂಥವು ತಗೊಳ್ಳಿ, ಅಂತ ಎಲ್ಲರಿಗೂ ಹೇಳಿ. ಅದು ಬಿಟ್ಟರೆ ಧ್ಯಾನದಲ್ಲಿ ಅನುಭವ ಹೇಳಿ ಅಂತಂದ್ರೆ, ಧ್ಯಾನದಿಂದ ಆಚೆ ಕಡೆ ಬಂದ ತಕ್ಷಣವೇ ನನಗೆ ಪರ್ವತ ಕಾಣಿಸ್ತು, ಈ ದೇವ್ರು ಕಾಣಿಸ್ತು, ಅವ್ರು ನೋಡ್ತಾ ಇದ್ದಾರೆ, ನನ್ನೇ ನೋಡ್ತಾ ಇದ್ದಾರೆ, ಇದೆಲ್ಲ ಇದೆಲ್ಲ ಏನಕ್ಕೆ ಬೇಕಾದ್ರೆ ನನಗಂತ ಅರ್ಥ ಆಗಲ್ಲ ನಿಜವಾಗಿ. ಆ ಧ್ಯಾನಕ್ಕೆ ಹೋಗೋದು ಅದಕ್ಕಲ್ಲ ನಾವು ಹೋಗೋದು, ಅರ್ಥ ಆಯ್ತಾ? ಸುಷುಪ್ತ ಸ್ಥಿತಿಗೆ ಇನ್ನೂ ಒಂದು ಸ್ಥಿತಿ ಅದು ಹೇಳ್ತೀನಿ ಕೊನೆಯದು. ಸೊ ನಾಲ್ಕಿದೆಲ್ಲ, ಆ ಓಂ ಸಿಂಬಲ್ ನಾಲ್ಕು ತೋರಿಸಿದ್ದೀನಿ ನಾನು, ಅರ್ಥ ಆಯ್ತಾ? ಮೂರು ಮೂರು ಅಲ್ಲಿ ಪದ, ಒಂದು ಮೂರು ಅಕ್ಷರಗಳು, ಕೊನೆಯದು ಒಂದು ಫೈನಲ್ ಸ್ಥಿತಿ ಇದೆ, ಅದು ಅರ್ಥ ಆಯ್ತಾ? ಅದು ಅದೇ ಎಲ್ಲಾನು, ಅದು ನಾನು ಹೇಳ್ತೀನಿ ಈಗ. ಇಲ್ಲಿ ಧ್ಯಾನದಲ್ಲಿನೂ ನಿದ್ದೆದಲ್ಲಿನೂ ಸ್ವಪ್ನ ಸ್ಥಿತಿ ಹೇಗಿದೆಯೋ ನಮ್ಮ ಅನುಭವಗಳ ಸ್ಥಿತಿ ಅದೇ, ಒಂದು ಎರಡು ಒಂದೇ, ಅರ್ಥ ಆಯ್ತಾ? ಈ ಸ್ವಪ್ನ ಸ್ಥಿತಿ ನಿದ್ದೆದಲ್ಲಿ, ಧ್ಯಾನದಲ್ಲಿ ಅನುಭವಗಳ ಸ್ಥಿತಿ ಅದೇ. ದಯವಿಟ್ಟು ಅದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅದೆಲ್ಲ ನಮ್ಗೆ ಬೇಕಾಗಿರೋದು. ನಮಗೆ ನಿದ್ದೆ ಏನು ನಿದ್ದೆ ಬೇಕು? ಕನಸುಗಳ ನಿದ್ದೆ ಬೇಕಾ, ನಿಮಗೆ ಕನಸು ಇಲ್ಲದೆ ನಿದ್ದೆ ಬೇಕಾ? ಹೇಳಿ, ಪರವಾಗಿಲ್ಲ, ನೋಡೋಣ. ಕನಸು ಇಲ್ಲದೆ ನಿದ್ದೆ ಬೇಕಾ ಇಲ್ಲ? ಬೇಕಾಗಿರೋದೇ ಕನಸುಗಳ ಇಲ್ಲದೆ ನಿದ್ರೆ, ಅರ್ಥ ಆಯ್ತಾ? ಯಾಕೆ? ಕನಸುಗಳು ಕಂಡಿಡ್ತಾ ಇದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮಲ್ಲಿ ಶಕ್ತಿ ಇಲ್ಲ, ಶಕ್ತಿ ಹೋಗಿರ್ತದೆ. ಯಾಕಂದ್ರೆ ನೀವು ಕೆಲಸ ಮಾಡ್ತಾ ಇದ್ರಲ್ಲ ಅಲ್ಲಿನೂ ಕೂತ್ಕೊಂಡು, ದೇಹ ಕೆಲಸ ಮಾಡ್ತಾ ಇಲ್ಲ, ಮೈಂಡ್ ಕೆಲಸ ಮಾಡ್ತಾ ಇದೆ, ಆಯ್ತಾ? ಸಬ್ ಕಾನ್ಷಿಯಸ್ ಮೈಂಡು ಮೈಂಡ್ ಕೆಲಸ ಮೈಂಡ್ ಓಡಿಸ್ತಾನೆ ಇದೆ. ಅಲ್ಲಿ ದುಃಖ, ದುಮಾರ, ಮತ್ತೆ ಆವೇಶಗಳು, ಅರಿಷಡ್ ವರ್ಗರು ಎಲ್ಲ ಕಡೆ ಬರ್ತಾ ಇದೆ, ಎಲ್ಲ ಆಚೆ ಕಡೆ ಬರ್ತಾ ಇದೆ. ಅನುಭವಿಸ್ತಾ ಇದ್ರ, ಹಲಿತಾ ಇದ್ರ. ಸ್ವಲ್ಪ ಜನ ನಿದ್ದೆದಲ್ಲಿ ಹಾಗೆ ಮಾಡಿ 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 ತಕ್ಷಣ ಎಚ್ಚರ, ಅಂದ್ರೆ ಒಂಥರ ಭಯಾನಕರ ಸೀನ್ ಬರುವಾಗ ಎಚ್ಚರಿಕೆ ಬಂದ್ಬಿಡ್ತದೆ. ಅಂದ್ರೆ ಅಷ್ಟು ಪ್ರಭಾವ ಇದೆ ನೋಡಿ. ಅಂದ್ರೆ ನೀವು ಅನ್ಕೋಬಹುದು ಕಣ್ಣು ಮುಚ್ಚಿದ್ದೀನಿ ನಾನು ನಿದ್ದೆ ಮಾಡ್ತಾ ಇದ್ದೀನಿ. ನೋ ನೋ ನೋ, ನೀವು ನಿದ್ದೆ ಮಾಡ್ತಾ ಇಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ರಿ. ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಶಕ್ತಿನ ವಿಹೀನ ಆಗ್ತಾ ಇದೆ, ಶಕ್ತಿ ವಿಹೀನ ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ನಾನು ಈಗಾಗಲೇ ಒಂದ್ಸರಿ ಹೇಳಿದ್ದೀನಿ. ಯಾರಾದರೂ ನಿದ್ದೆ ಮಾಡ್ತಾ ಇದ್ರೆ ಎಷ್ಟು ಶ್ವಾಸಗಳು ತಗೊಂತೀರಪ್ಪ ಅಂತ ಕ್ವಶನ್ ಕೇಳುವಾಗ, ಆ ಕ್ವಶನ್ಗೆ ಸಮಾಧಾನ ನಾನೇ ಹೇಳಿದ್ದೀನಿ, ಯಾರು ಹೇಳಿಲ್ಲ. ಬಟ್ ಅಲ್ಲಿ ಏನಾಗಿದೆ, ನಾವು ಎಚ್ಚರಿಕವಾಗಿರುವಾಗ 18 ಶ್ವಾಸಗಳು ಅನ್ಕೊಳ್ಳಿ ಒಂದು ನಿಮಿಷಕ್ಕೆ ತಗೊಂಡೋದು. ನಿದ್ದೆ ಮಾಡುವಾಗ ಈ ಕನಸುಗಳು ಸ್ಟಾರ್ಟ್ ಆದರೆ 65 ಶ್ವಾಸಗಳಿಗೆ ಹೋಗುತ್ತೆ. 40 ಇಂದ 65 ಶ್ವಾಸಗಳಿಗೆ ಹೋಗುತ್ತೆ ಒಂದು ನಿಮಿಷಕ್ಕೆ. ಇದು ನಂಬ್ತೀರಾ? ನೀವು ಇಷ್ಟು ಶಕ್ತಿ ಖರ್ಚು ಮಾಡ್ತಾ ಇದ್ರೆ ಹೇಳಿ ನೋಡೋಣ. ನೀವು ಇಷ್ಟು ಶಕ್ತಿ ಖರ್ಚು ಮಾಡುವಾಗ ನಿಮ್ಮಲ್ಲಿ ಶಕ್ತಿ ವಿಹೀನ ಆಗಿಲ್ಲ ಅಂದ್ರೆ ಇನ್ನೇನಾಗತ್ತೆ? ಅದೇ ರೀತಿಯಲ್ಲಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಈ ಅನುಭವ ಬಂತು, ಅದು ನೋಡ್ತಾ ಇದ್ದೆ, ಇದು ನೋಡ್ತಾ ಇದ್ದೆ, ಅದೆಲ್ಲ ಗೊಂದಲೇ, ಅದು ಕರೆಕ್ಟ್ ಅಲ್ಲ. ನಿಮ್ಮ ಶಕ್ತಿ, ನಿಮಗೆ ಶಕ್ತಿ ಬರೋದಿಲ್ಲ ಅಲ್ಲಿ. ನೀವು ಹೋಗ್ಬೇಕಾಗಿರೋದು ನಿರಾಕಾರ ಸ್ಥಿತಿ, ನಿರಾಲೋಚನ ಸ್ಥಿತಿ, ಅರ್ಥ ಆಯ್ತಾ? ಏನು ಅನುಭವ ಇಲ್ಲದೇ ಸ್ಥಿತಿ, ನಿಜವಾದ ಧ್ಯಾನ ಸ್ಥಿತಿ ಅದು, ನೆನಪಿಟ್ಕೊಳ್ಳಿ. ಆ ನಿಜವಾದ ಧ್ಯಾನ ಸ್ಥಿತಿಗೆ ಯಾವಾಗ ನೀವು ಹೋಗ್ತಿರೋ ಅಲ್ಲಿ ನೀವು ಅನುಭವಿಸೋದು ಒಂದು ಸಚ್ಚಿದಾನಂದ ಸ್ಥಿತಿ. ಅಲ್ಲಿ ನಿಮಗೆ ಶಕ್ತೀಕರಣ ಆಗತ್ತೆ, ಆಯ್ತಾ? ನವೀಕರಣ ಆಗತ್ತೆ. ಅದಕ್ಕಿಂತ ದೊಡ್ಡ ಸ್ಥಿತಿ ಯಾವುದೂ ಇಲ್ಲ. ಅದಕ್ಕೆ ಇಲ್ಲಿ ನಾನು ಎರಡು ಸ್ಥಿತಿಗಳನ್ನು ಹೋಲಿಸ್ತಾ ಇದ್ದೇನೆ, ನೆನಪಿಟ್ಕೊಳ್ಳಿ. ಒಂದು ಸುಷುಪ್ತ ಸ್ಥಿತಿ ಧ್ಯಾನದಲ್ಲಿ, ಇನ್ನೊಂದು ಸುಷುಪ್ತ ಸ್ಥಿತಿ ನಿದ್ದೆದಲ್ಲಿ. ಎರಡೂ ಒಂದೇ. ಎರಡಲ್ಲಿ ಏನು ಕಾಣಿಸೋದಿಲ್ಲ, ಏನು ಕೇಳಿಸೋದಿಲ್ಲ. ಒಂಥರ ನಿರಾಲೋಚನ, ನಿರಾಕಾರ, ಯಾವುದೇ ರೂಪ ಇಲ್ಲದೆ, ಯಾವುದೇ ದೃಶ್ಯಗಳಿಲ್ಲದೆ, ಯಾವುದೇ ಕನಸುಗಳಿಲ್ಲದೆ, ಯಾವುದೇ ಆಲೋಚನೆಗಳಿಲ್ಲದೆ ಆ ಸ್ಥಿತಿಯನ್ನು ಶೂನ್ಯ ಸ್ಥಿತಿ ಅಂತ ಕರಿತೀವಿ. ಆ ಸ್ಥಿತಿ ನಮಗೆ ಬೇಕೇ ಬೇಕು, ನಿದ್ದೆದಲ್ಲಿ ಬೇಕು, ಈ ಕಡೆ ಧ್ಯಾನದಲ್ಲಿ ಬೇಕು, ನೆನಪಿಟ್ಕೊಳ್ಳಿ. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ, ಯಾರ್ಯಾರೋ ಏನೋ ಹೇಳ್ತಾರಂತ. ಯಾರ್ಯಾರೋ ನನಗೆ ಈ ಅನುಭವ ಬಂತು, ಆ ನೋವು ಬಂತು ಅಂತ ನಿಮ್ಗೆ ಕನ್ಫ್ಯೂಸ್ ಮಾಡೋದು ಬೇಡ. ಅವ್ರ ಅನುಭವಗಳು ಅವ್ರಿಗಿರ್ಲಿ, ಬಿಟ್ಬಿಡಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ನೀವು ಹೋಗ್ಬೇಕಾಗಿರೋಂಥ ಸ್ಥಿತಿ ನಿರಾಲೋಚನ, ನಿರಾಕಾರ, ಶೂನ್ಯ ಸ್ಥಿತಿಗೆ ಧ್ಯಾನದಲ್ಲಿ ಹೋಗ್ಬೇಕು. ಅದನ್ನೇ ಸುಷುಪ್ತಿ ಸ್ಥಿತಿ ಅಂತ ನಾವು ನಿದ್ದೆಲೆ ಕರಿತೀವಿ. ಆ ಸುಷುಪ್ತಿ ಸ್ಥಿತಿಯಲ್ಲಿ ಏನು ನಡೀತದೆ ಅಂತ ನಾನು ಹೇಳ್ತೀನಿ. ಸುಷುಪ್ತ ಸ್ಥಿತಿ ಅಂದ್ರೆ ಸ್ನೇಹಿತರೆ, ಇದು ಒಂಥರ ಡೆಲ್ಟಾ ಸ್ಥಿತಿ ಅಂತ ಕರಿತೀವಿ ನಾವು. ಡೆಲ್ಟಾ ಅಂದ್ರೆ ನಿಮ್ಮ ಮೆದುಳಲ್ಲಿ
ಯಾವುದು ಅಲಗಲಿಲ್ಲ. ಆಯ್ತಾ? ಶಕ್ತಿ ಯಾವುದು ಖರ್ಚು ಆಗೋದೇ ಇಲ್ಲ. ಇಲ್ಲಿ ಶ್ವಾಸಗಳು ಬಹುಶಃ 1, 2, 3 ಶ್ವಾಸಗಳು ನಡೆಯಬಹುದು ಒಂದು ನಿಮಿಷಕ್ಕೆ. ಆಯ್ತಾ? ಶಕ್ತಿ ಯಾವುದು ವಿಹೀನ ಆಗೋದಿಲ್ಲ, ಶಕ್ತಿ ಖರ್ಚಾಗೋದಿಲ್ಲ, ಶಕ್ತಿ ಸಂಗ್ರಹಣ ಹೆಚ್ಚಾಗತ್ತೆ ನಮ್ಮಲ್ಲಿ ಆ ಸ್ಥಿತಿಯಲ್ಲಿ. ಆಗ್ಲಿ. ಇನ್ನು ಧ್ಯಾನದಲ್ಲಿ ಆದರೂ ನಿದ್ದೆದಲ್ಲಿ ಆದರೂ ಈ ಸ್ಥಿತಿಗೆ ಹೋಗಿರುವಂತ ಮಾಸ್ಟರ್ಸ್, ಸಾಧಕರು, ಖಂಡಿತ ಅವರಿಂದ ನಿಮ್ಮ ಸೂಕ್ಷ್ಮ ಶರೀರ ಬಿಡುಗಡೆ ಆಗತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ, ಶ್ವಾಸ ವೇಗವಂತವಾಗಿ ನಡೆಯುವಂತವರೆಗೂ ನಿಮ್ಮ ಆತ್ಮ ಅಂದ್ರೆ ನಿಮ್ಮ ಸೂಕ್ಷ್ಮ ಶರೀರ, ನಿಮ್ಮ ಫಿಸಿಕಲ್ ಬಾಡಿ, ಭೌತಿಕ ಶರೀರ ಎರಡು ಒಂದು ಕಡೆ ಇರ್ತದೆ, ಒಂದರಲ್ಲೇ ಇರ್ತವೆ. ಯಾವಾಗ ಶ್ವಾಸ ಕಡಿಮೆ ಆಗ್ತಾ 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 ಬಂದಿದ್ರೆ ನಿಮ್ಮ ಸೂಕ್ಷ್ಮ ಶರೀರ ನಿಮ್ಮ ಈ ಫಿಸಿಕಲ್ ಬಾಡಿಯಿಂದ ಬಿಡುಗಡೆ ಆಗ್ತದೆ. ಅಲ್ಲಿ ನಿಮಗೆ ಅವಕಾಶ ಯಾವ ರೀತಿಯಲ್ಲಿ ಅಂದರೆ, ನೋಡಿ, ಈಗ ಉದಾಹರಣೆಗೆ ನಮ್ಮ ಶ್ವಾಸ ನಾವು ಸಾವು ಅನುಭವಿಸುವಾಗ ಅಬ್ಸರ್ವ್ ಮಾಡ್ಕೊಳ್ಳಿ. ಸಾವು ಅನುಭವಿಸುವಾಗ ಏನಾಗುತ್ತೆ ಅಂದರೆ, ನಿಧಾನವಾಗಿ ಹಂತವಾಗಿ ಈ ಶ್ವಾಸ ಅನ್ನೋದು ಜೀರೋಗೆ ಬರ್ತಾ ಇರ್ತದಲ್ಲ, ಅವಾಗ ತಕ್ಷಣವೇ ನಿಮ್ಮ ಆತ್ಮ ನಿಮ್ಮಿಂದ ಟಪ್ ಅಂತ ಅಂದರೆ ಅಲ್ಲಿಂದ ಎಗರೋಗುತ್ತೆ ಅಷ್ಟೇ. ಅಲ್ಲಿವರೆಗೂ ಶ್ವಾಸ ಇರೋಂಥವರೆಗೂ ಎರಡು ಅಂಟ್ಕೊಂಡಿದೆ. ಯಾವುದು? ಸೂಕ್ಷ್ಮ ಶರೀರ ಅಂತ ಅನ್ಕೊಳ್ಳಿ, ಇಲ್ಲ ಆತ್ಮ ಶರೀರ ಅಂತ ಅನ್ಕೊಳ್ಳಿ, ಪರವಾಗಿಲ್ಲ. ಆತ್ಮ ಶರೀರವೂ ಸೂಕ್ಷ್ಮ ಶರೀರವೇ, ಅದು ಬೇರೆ ವಿಷಯ. ಸೊ ಆತ್ಮ ಶರೀರವು ನಿಮ್ಮ ಬಾಹ್ಯ ಶರೀರವು ಅಂದ್ರೆ ಭೌತಿಕ ಶರೀರವು ಎರಡೂ ಅಂಟ್ಕೊಂಡಿದೆ. ಎಷ್ಟುವರೆಗೂ ಅಂದ್ರೆ ಶ್ವಾಸ ನಡೆಯುವಂಥವರೆಗೂ. ಯಾವಾಗ ಶ್ವಾಸ ನೆಮ್ಮದಿ ಆಗ್ತಾ 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 ಶ್ವಾಸ ಯಾವಾಗ ಜೀರೋ ಆಗತ್ತೋ ಅವು ಎರಡೂ ಸಪರೇಟ್ ಆಗಿ ಅದು ಪಾಡೋದು ಹೋಗ್ತದೆ, ಇದು ಪಾಡಿಲ್ಲಿ ಮಣ್ಣಾಗ್ತದೆ, ಪಂಚಭೂತಗಳಲ್ಲಿ ಮಿಳಿತವಾಗ್ತದೆ. ಅದೇ ರೀತಿಯಲ್ಲಿ ಧ್ಯಾನದಲ್ಲಿ ಇದೇ ಅನುಭವ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಯಾವಾಗ ನೀವು ಶ್ವಾಸವನ್ನು ಕಡಿಮೆ ಮಾಡ್ತಾ 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 1, 2, 3 ಅಷ್ಟೇ ಶ್ವಾಸಗಳು ನಡೆಯುವಂಥ ಸ್ಥಿತಿ, ಸುಸುಪ್ತ ಸ್ಥಿತಿಗೆ ಹೋಗಿದರೆ, ನಿದ್ದೆದಲ್ಲೇ ಆಗಲಿ ಧ್ಯಾನದಲ್ಲೇ ಆಗಲಿ, ಪ್ರಯತ್ನ ಪೂರ್ವಕವಾಗಿ ಧ್ಯಾನದಲ್ಲಿ ಸಹಜ ಸ್ಥಿತಿಯಲ್ಲಿ ಸಹಜವಾಗಿ ತನಂತ ಅದೇ ಆ ಸ್ಥಿತಿಗೆ ಹೋಗುವಾಗ ಆ ಸಮಯದಲ್ಲಿ ಸುಸುಪ್ತ ಸ್ಥಿತಿಯಲ್ಲಿ ನಿಮ್ಮ ಸೂಕ್ಷ್ಮ ಶರೀರ ಬಿಡುಗಡೆ ಆಗ್ತದೆ. ಬಿಡುಗಡೆ ಆಗಿದ ಮೇಲೆ ಅದು ಈ ಹಾಸ್ಟೆಲ್ ಪ್ರಪಂಚಕ್ಕೆ ಹೋಗಿ ಅಲ್ಲಿರುವಂಥ ವಿಶ್ವಶಕ್ತಿಯನ್ನು ತುಂಬಿಕೊಂಡು ಅಲ್ಲಿ ನಿಮಗೆ ಶಕ್ತೀಕರಣ ಆಗತ್ತೆ. ಶಕ್ತೀಕರಣ ಅಂದರೆ ಭೌತಿಕವಾಗಿ, ಸಾಂಕೇತಿಕವಾಗಿ, ಶಾಸ್ತ್ರಪರವಾಗಿ ಮಾತಾಡಕ್ಕೆ ಹೋದರೆ ನಿಮ್ಮಲ್ಲಿ ಆಲೋಚನೆಗಳೇ ಮೆದಲಿನ ಆಲೋಚನೆಗಳೇ ಆಲ್ಮೋಸ್ಟ್ ಶೂನ್ಯವಾಗಿರ್ತದೆ. ಅದಕ್ಕೆ ನಿಮಗೆ ಶಕ್ತಿ ವಿಹೀನ ಆಗೋದಿಲ್ಲ. ಆದರೆ ಒಂದು ಆಧ್ಯಾತ್ಮಿಕ ಪರವಾಗಿ ಮಾತಾಡಕ್ಕೆ ಹೋದರೆ ಸೂಕ್ಷ್ಮ ಶರೀರ ಬಿಡುಗಡೆ ಆಗಿ ಅದು ಸೂಕ್ಷ್ಮ ಪ್ರಪಂಚಕ್ಕೆ ತಲುಪಿಸಿ ಅಲ್ಲೆಲ್ಲ ಅನುಭವಗಳು ಪಡ್ಕೊಂಡು, ಅಲ್ಲೆಲ್ಲ ಒಂದು ರೀತಿಯಲ್ಲಿ ಜ್ಞಾನವನ್ನು ಪಡ್ಕೊಂಡು, ಅನುಭವವನ್ನು ಪಡ್ಕೊಂಡು, ಶಕ್ತಿಯನ್ನು ಪಡ್ಕೊಂಡು, ಮತ್ತೆ ಎಚ್ಚರಿಕ ಸ್ಥಿತಿಯಲ್ಲಿ ಸುಸುಪ್ತ ಸ್ಥಿತಿಯಿಂದ ಸ್ವಲ್ಪ ಏನಾದರೂ ನೀವು ಎಚ್ಚರಿಕ ಸ್ಥಿತಿಗೆ ಜಾರಿಕೊಂಡ್ರೆ ತಕ್ಷಣವೇ ಬಂದ್ಬಿಡ್ತದೆ ವಾಪಸ್. ಅದು ನಿಮ್ಮ ಈ ಬಿಲಿತೀಗ ಅಂತ ಹೇಳ್ತೀವಲ್ಲ, ಸಿಲ್ವರ್ ಕಾರ್ಡಿಂದ ಹೋಗೋದು, ಸಿಲ್ವರ್ ಕಾರ್ಡಿಂದ ವಾಪಸ್ ಬರೋದು, ಇದು ನಿದ್ದೆದಲ್ಲಿ ನಡೀತಾ ಇರ್ತದೆ. ಇದನ್ನೇ ನೀವು ಪ್ರಯತ್ನ ಪೂರ್ವಕವಾಗಿ ಕಾನ್ಷಿಯಸ್ ಆಗಿ ಚೇತನಾತ್ಮಕವಾಗಿ ನೀವು ಧ್ಯಾನದಲ್ಲಿ ಮಾಡುವಂಥ ಅವಕಾಶ ಇದೆ. ಅರ್ಥ ಆಯ್ತಾ? ಮತ್ತೆ ಈ ಸ್ಥಿತಿಯಲ್ಲಿ ಏನೇನಿದೆ ನೋಡೋಣ. ಈ ಸ್ಥಿತಿಯಲ್ಲಿ 4: ದೇಹ ಇಲ್ಲ, ಮನಸ್ಸು ಇಲ್ಲ, ಅಹಂಕಾರ ಇಲ್ಲ. ಅಹಂಕಾರ ಆಲ್ಮೋಸ್ಟ್ ಜೀರೋ ಅಲ್ವಾ? ನಿಮ್ಗೆ ನೆನಪಿರಲ್ಲ. ನೋಡಿ, ಈಗ ಉದಾಹರಣೆಗೆ ಒಂದು ಪೇಷಂಟ್ ಮಲಗಿದ್ದಾರೆ. ಪೇಷಂಟ್ ತುಂಬ ಕ್ಯಾನ್ಸರಿಂದ ಬಲಿತಾ ಇದ್ದಾರೆ, ಮಲಗಿದ್ದಾನೆ. ಸ್ವಪ್ನ ಸ್ಥಿತಿಯಲ್ಲಿ ಒಂಥರ ಮೈಂಡು ಎಲ್ಲ ಕೆಲಸ ಮಾಡ್ತಾ ಇದೆ, ಆ ಗೊಂದಲ ಇದೇ ಇದೆ. ಬಟ್ ಈ ಆಳವಾದ ಧ್ಯಾನ ಸ್ಥಿತಿಗೆ ಹೋದರೆ, ಆಳವಾದ ನಿದ್ದೆ ಸ್ಥಿತಿಗೆ ಹೋದರೆ, ಸುಸುಪ್ತ ಸ್ಥಿತಿಯಲ್ಲಿ ಅವನು ಕ್ಯಾನ್ಸರ್ ಪೇಷಂಟು ಅಲ್ಲ ಅಲ್ವಾ? ಅವನಿಗೆ ಯಾವ ಬಾಧೆ ಇಲ್ಲ, ಯಾವ ರೋಗ ಇಲ್ಲ, ಏನೂ ಇಲ್ಲ ಅಲ್ಲಿ. ಮತ್ತೆ ಎಲ್ಲಿ ಹೋಯ್ತು ಇದೆಲ್ಲ ಅಂತಂದ್ರೆ, ಅಲ್ಲಿ ಇರುವಂಥದ್ದು ದೇಹ ಹೋಯ್ತು, ಮೈಂಡ್ ಹೋಯ್ತು, ಆಮೇಲೆ ಅಹಂಕಾರವೂ ಹೋಯ್ತು. ಅಲ್ಲಿ ಮಿಕ್ಕಿರೋದು ಒಂದೇ ಒಂದು ಪ್ರಜ್ಞಾ, ಚೈತನ್ಯ, ಕಾನ್ಶಿಯಸ್ನೆಸ್ಸು, ಇದು ಒಂದು ಮಾತ್ರ ಮಿಕ್ಕಿದೆ. ನೆನ್ಪಿಟ್ಕೊಳ್ಳಿ, ಮಿಕ್ಕಿದೆಲ್ಲ ಶೂನ್ಯ ಆಯಿತು. ಅದಕ್ಕೆ ಪೇಷಂಟ್ ಅಲ್ಲ, ತಾಯಿ ಅಲ್ಲ. ತಾಯಿ ಮಕ್ಕಳು ಇಬ್ಬರು ಪಕ್ಕ ನಿದ್ದೆ ಮಾಡ್ತಾ ಇರ್ತಾರೆ, ಹೀಗೆ ನಿದ್ದೆ ಮಾಡ್ತಾ ಇರ್ತಾರೆ. ಆ ಸ್ಥಿತಿಗೆ ಹೋದ್ಮೇಲೆ ಅವನ ಮಗ ಪಕ್ಕದಲ್ಲಿ ನಿದ್ದೆ ಮಾಡ್ತಾ ಇದ್ದಾನ ಇಲ್ಲ ಇವ್ರಿಗೆ ಗೊತ್ತೇ ಇಲ್ಲ. ಅರ್ಥ ಆಯ್ತಾ? ಇವರೊಬ್ಬರೇ ಇರ್ತಾರೆ ಅಷ್ಟೇ, ಅವ್ರು ಮಾತ್ರ, ಅವ್ರ ಪ್ರಜ್ಞೆ ಅವರು ಅಷ್ಟೇ.
ನಾನು ಒಂದು ತಾಯಿ, ನಾನು ಒಂದು ಮಗನ್ ನಾನು ಜನ್ಮ ಕೊಟ್ಟಿದ್ದೀನಿ, ಇದೆಲ್ಲ ಯಾರು ನೆನಪಿರ್ತದೆ? ನೀವು ಎಷ್ಟೇ ಪೇಷಂಟ್ ಆಗಲಿ ನಿಮ್ಗೆ ಏನು ನೆನಪಿರ್ತದೆ ಆ ಸ್ಥಿತಿಯಲ್ಲಿ? ಅದನ್ನೇ ಸುಸುಪ್ತ ಸ್ಥಿತಿ ಅಂತ ಕರೆಯೋದು ನಾವು. ಆ ಸ್ಥಿತಿಯಲ್ಲಿ ಏನಿರ್ತದಪ್ಪ ಅಂದ್ರೆ ಪ್ರಜ್ಞೆ ಬಿಟ್ಟರೆ ಇನ್ನು ಯಾವುದೂ ಇರೋದಿಲ್ಲ. ಎಲ್ಲ ಶೂನ್ಯವಾಗಿರುವಂಥ ಸ್ಥಿತಿ ಅದು. ಅರ್ಥ ಆಯ್ತಾ? ಈ ಸ್ಥಿತಿಯನ್ನು ಪ್ರತಿಯೊಬ್ಬರು ಪ್ರತಿ ದಿವಸ 1 ಗಂಟೆವರೆಗನ್ನ ಅಟ್ಲೀಸ್ಟ್ ಅನುಭವಿಸಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ನಿಮ್ಮ ಬಾಹ್ಯ ಪ್ರಪಂಚ ಜೀವನ, ನಿಮ್ಮ ಇಂದಿನ ಜನ್ಮ ಕರ್ಮಗಳ ಬೇಸ್ ಅಂದರೆ ಅದನ್ನು ಆಧಾರ ಮಾಡಿಕೊಂಡೇ ನಿಮ್ಮ ಈ ಆಳವಾದ ನಿದ್ದೆ ಸ್ಥಿತಿ, ಸುಸುಪ್ತ ಸ್ಥಿತಿ ನಿಮಗೆ ಲಭ್ಯವಾಗ್ತಾ ಇರ್ತದೆ. ಅದು ಯಾರಿಗ್ಯಾರಿಗೂ ಲಭ್ಯವಾಗ್ತಾ ಇಲ್ಲೋ ನಿದ್ದೆದಲ್ಲಿ, ಇಲ್ಲ ಅಂದರೆ ಧ್ಯಾನದಲ್ಲಿ ನೀವು ಎಚ್ಚರಿಕವಾಗಿ ತಗೋಬೇಕು. ಇಲ್ಲ ಅಂದರೆ ಖಂಡಿತ ನಿಮಗೆ ತೊಂದರೆಗಳು ಅನುಭವಿಸಬೇಕಾಗತ್ತೆ. ನಿಮ್ಮ ದೇಹ ಅನಾರೋಗ್ಯಕ್ಕೆ ಗುರಿಯಾಗತ್ತೆ. ಅನೇಕ ವ್ಯಾಧಿಗಳು ನಿಮಗೆ ಬರುತ್ತೆ. ಆ ಸ್ಥಿತಿಯಲ್ಲಿ ಆ ಆಳವಾದ ನಿದ್ದೆ ಸ್ಥಿತಿ ಏನಿದೆಯೋ ಅಲ್ಲಿ ನಿಮಗೆ ಗ್ರೋತ್ ಹಾರ್ಮೋನ್ ಉತ್ಪನ್ನ ಆಗತ್ತೆ. ಮೆಲೋಟೋನಿನ್ ಅತ್ಯಚ್ಚುವಾಗಿ ಸ್ರವಣ ಆಗತ್ತೆ. ಇವೆಲ್ಲ ಆಗೋದು ಆ ಸ್ಥಿತಿನೇ. ಅರ್ಥ ಆಯ್ತಾ? ಸೊ ಆ ಸ್ಥಿತಿ ಬಂದಿಲ್ಲ ಅಂದರೆ, ಆ ಸ್ಥಿತಿಗೆ ನಾವು ತಲುಪಿಸಿಲ್ಲ ಅಂದರೆ, ಇದಕ್ಕೆ ಮುಂಚೆ ನಾನು ಹೇಳಿದ್ದೀನಿ ಇನ್ನೊಂದು DMT ಅಂತ ಆಯ್ತಾ? ಆ DMT ಕೆಮಿಕಲು ಆ ಸ್ಥಿತಿಯಲ್ಲೇ ಉತ್ಪನ್ನ ಆಗತ್ತೆ ಅದ್ರ. ಅವಾಗ ನಿಮಗೆ ಸೊ ಅದ್ಭುತವಾದ ಸ್ಥಿತಿ ಅದು ಹೇಳ್ಬೇಕಂದ್ರೆ. ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಇದೆಲ್ಲ ಅದು ಪ್ರಚೋದನವಾಗತ್ತೆ ಹೇಳ್ಬೇಕಂದ್ರೆ. ಆ ಸ್ಥಿತಿಯಲ್ಲಿ ಶೂನ್ಯವಾದ ನಿದ್ದೆ ಸ್ಥಿತಿ ಅಂದರೆ ಸೊ ಸುಸುಪ್ತ ಸ್ಥಿತಿ, ಇಲ್ಲಾಂದ್ರೆ ಶೂನ್ಯವಾದ ಧ್ಯಾನ ಸ್ಥಿತಿ, ಈ ಎರಡಲ್ಲಿನೂ ಸಹ ನಿಮಗೆ ಪೀನಿಯಲ್ ಗ್ಲ್ಯಾಂಡ್ ಪ್ರಚೋದನವಾಗತ್ತೆ. ನೆನಪಿಟ್ಕೊಳ್ಳಿ. ಸೊ ಅವಾಗ ನಿಮಗೆ ಮೆಲಟೋನಿನ್ ಅತ್ಯಧಿಕ ಪರಿಣಾಮದಲ್ಲಿ ಉತ್ಪನ್ನ ಆಗತ್ತೆ. ಈ ಸ್ಥಿತಿ ಯಾವ ಸಮಯದಲ್ಲಿ ಬರ್ತದೆ ಅಂದರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು 2 ಗಂಟೆ 3 ಗಂಟೆ ಅಂದರೆ ಒಂದು ಗಂಟೆಯಿಂದ 2 ಗಂಟೆ 3 ಗಂಟೆ ಆ ಸಮಯದಲ್ಲೇ ಆಗತ್ತೆ ಅದು. ಅರ್ಥ ಆಯ್ತಾ? ಸೊ ಇದು ನಾವು ಪ್ರತಿಯೊಬ್ಬರು ಅನುಭವಕ್ಕೆ ಬಂದಿರ್ತವೆ, ಈಗಾಗಲೇ ಅನುಭವಕ್ಕೂ ನಿಮಗೆ ಬಂದೇ ಇರುತ್ತೆ ಎಲ್ಲ. ಸೊ ಇಲ್ಲಿ ಅರ್ಥ ಆಯ್ತಲ್ಲ? ಏನರ್ಥ ಆಯ್ತು ನಿಮಗೆ? ಮೂರನೇ ಸ್ಥಿತಿ ಏನಂತಂದ್ರೆ ಸುಸುಪ್ತ ಸ್ಥಿತಿಯನ್ನು ಈ ಓಂ ಚಿಹ್ನದಲ್ಲಿ ಇರುವಂತ 3 ಅಕ್ಷರಗಳಲ್ಲಿ ಅಕಾರ, ಉಕಾರ, ಮಕಾರ, ಮಕಾರವನ್ನು ನಾವು ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತ ಅವಶ್ಯಕತೆ ಇದೆ. ಇಡೀ ನಿಮ್ಮ ಬ್ರಹ್ಮಾಂಡದ ಬಗ್ಗೆ, ನಿಮ್ಮ ಬಗ್ಗೆ ಪೂರ್ತಿ ಈ 3 ಚಿಹ್ನ, ಈ 3 ಅಕ್ಷರದಲ್ಲೇ ಒದಗಿಸಿದ್ದಾರೆ. ಅದಕ್ಕೆ ಓಂ ಅಕ್ಷರ ಅಂದ್ರೆ ಅದು ಇಡೀ ಬ್ರಹ್ಮಾಂಡವೇ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಡೀ ಬ್ರಹ್ಮಾಂಡದ ಜ್ಞಾನ ಅದ್ರ ಒಳಗಡೆ ಅಡಗಿದೆ ಅಂತ ಹೇಳಕ್ಕೆ ನಾನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೊನೆ ಸ್ಥಿತಿ ಸ್ನೇಹಿತರೆ, ಇದೆಲ್ಲಾನು ಸುಸುಪ್ತ ಸ್ಥಿತಿಯಲ್ಲಿ ಮಿಕ್ಕಿರೋದು ಓನ್ಲಿ ಪ್ರಜ್ಞೆ. ಆಯ್ತಾ? ಇಲ್ಲಾಂದ್ರೆ ಶೂನ್ಯ ಧ್ಯಾನ ಸ್ಥಿತಿಯಲ್ಲಿ, ಶೂನ್ಯ ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಮಿಕ್ಕಿರೋದು ಓನ್ಲಿ ಪ್ರಜ್ಞೆ. ಆ ಪ್ರಜ್ಞವೇ ನಾನು. ಪ್ರಜ್ಞಾನಂ ಬ್ರಹ್ಮ. ಐ ಆಮ್ ಆತ್ಮ ಬ್ರಹ್ಮಂ. ಆಯ್ತಾ? ಸರ್ವಂ ಕಲಿಧ್ವಂ ಬ್ರಹ್ಮಂ. ಆಯ್ತಾ? ಅಲ್ಲಿ ಏನು ಡಿಫರೆನ್ಸ್ ಇಲ್ಲ. ನೀವು ಯಾರು ಅಂತ ಗೊತ್ತಿಲ್ಲ. ನೀವು ಆಫೀಸರ, ಪ್ರೈಮ್ ಮಿನಿಸ್ಟರ, ಚೀಫ್ ಮಿನಿಸ್ಟರ, ಇಲ್ಲ ನೀವು ಇಡೀ ಈ ಜಗತ್ತಿಗೆ ದೊಡ್ಡ ಸಾಂಕೇತಿಕ ವಿಜ್ಞಾನಿಯ, ಏನು ಗೊತ್ತಿಲ್ಲ. ಯಾವುದಕ್ಕೂ ಪ್ರಾಮುಖ್ಯತೆನೇ ಇಲ್ಲ. ಬರೀ ನೀವು ಪ್ರಜ್ಞಾನವು ಅಷ್ಟೇ. ಅದು ನಿಮ್ಮ ನಿಜವಾದ ಸ್ಥಿತಿ. ನೀವೇ ಅದು, ಅದೇ ನೀವು. ಈ ಬ್ರಹ್ಮಾಂಡವೇ ಅದು, ನೀವೇ ಬ್ರಹ್ಮಾಂಡವು, ಆ ಬ್ರಹ್ಮಾಂಡವೇ ನೀವು, ನೀವೇ ಅದು, ಅದೇ ನೀವು. ಈ ಸ್ಥಿತಿಯನ್ನು ತುರಿಯ ಸ್ಥಿತಿ ಅಂತ ಕರಿತೀವಿ. ಕೊನೆಯದಾಗಿ ಓಕೆ, ಇದರಿಂದ ನಾವು ಈಗ ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ಸೊ ಈ ತುರಿಯ ಸ್ಥಿತಿಯನ್ನು ಅನುಭವಿಸಕ್ಕೆ ನಮ್ಮ ನಿಜವಾದ ಪ್ರಯತ್ನ ನಡೆಯಲೇಬೇಕು. ಧ್ಯಾನದಲ್ಲಿ, ನಿದ್ದೆದಲ್ಲಿ ಅನುಭವಿಸ್ತಾ ಇರ್ತೀವಿ, ಬಟ್ ಆದರೆ ಅಲ್ಲಿ ನಾವು ಸಬ್ ಕಾನ್ಶಿಯಸ್ ಉಪಚೇತನಾತ್ಮಕವಾಗಿ ಇದೀವಿ. ಅದಕ್ಕೆ ನಾವು ಯಾವುದು ನೆನಪಿರೋದಿಲ್ಲ. ನೋಡಿ, ತುಂಬಾ ಜನ ನಾನು ಇವತ್ತು ಅದ್ಭುತ ನಿದ್ದೆ ಮಾಡಿದಪ್ಪ, ನನಗೆ ತುಂಬ ಚೆನ್ನಾಗಿ ನಿದ್ದೆ ಬಂತು. ಹೇಗೆ ನಿಮಗೆ ಅರ್ಥ ಆಗ್ತಾ ಇದೆ ಅದು? ಅಂದರೆ ನಿಮ್ಮ ಪ್ರಜ್ಞೆ ಇದೆ, ಆ ಪ್ರಜ್ಞೆ ಅನುಭವಿಸಿರ್ತದೆ. ಅದಕ್ಕೆ ನೀವು ಹೇಳೋದು. ನಿದ್ದೆಯಿಂದ ಎದ್ದಿದ ಮೇಲೆ, ನಿದ್ದೆಯಿಂದ ಆಚೆ ಕಡೆ ಬಂದ ಮೇಲೆ ಹೇಳ್ತೀರಾ, ಟುಡೇ ಐ ಗಾಟ್ ಸೌಂಡ್ ಸ್ಲೀಪ್ ಅಂತ ಹೇಳ್ತೀವಿ. ಹೇಗೆ ಹೇಳ್ತಾ ಇದ್ರಿ? ಅಲ್ಲಿ ನಿಮ್ಮ ಪ್ರಜ್ಞೆ ಅನುಭವಿಸಿದೆ. ಅರ್ಥ ಆಯ್ತಾ? ನಿಮ್ಮ ಪ್ರಜ್ಞೆ ಇತ್ತು, ನೀವು ಪ್ರಜ್ಞಾಪೂರ್ವಕವಾಗಿ ಇದ್ದೀರಾ. ಚೇತನಾತ್ ಅಂದರೆ ಅಲ್ಲಿನೂ ಸಹ ನಿಮ್ಮ ಕಾನ್ಶಿಯಸ್ನೆಸ್, ಅದೇನಂತ ಕರಿತೀವಿ ನಿಮ್ಮ ಚೈತನ್ಯ ಇದೆ. ಅದಕ್ಕೆ ಅರ್ಥ ಆಗ್ತದೆ ನಿದ್ದೆ ಚೆನ್ನಾಗಿ ಮಾಡಿದೀವಿ ಅಂತ. ಅಂದರೆ ಅಲ್ಲಿ ಯಾವುದೋ ಒಂದು ಇದೆ, ಆ ಸಾಕ್ಷಿಯಾಗಿ ಇದೆ ಅದು. ಆ ಸಾಕ್ಷಿಯೇ ನೀವು. ಆ ಸಾಕ್ಷಿ ಇಲ್ಲ ಅಂದರೆ ನಿಮ್ಗೇನು ಗೊತ್ತಾಯ್ತು ನೀವು ನಿದ್ದೆ ಚೆನ್ನಾಗಿ ಮಾಡಿದ್ರಿ ಅಂತ?
ಅದು ನೆನ್ಪಿಟ್ಕೋಬೇಕು ಯಾವಾಗಲೂ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಧ್ಯಾನದಲ್ಲಿ ಬರುವಾಗ ನಾವು ನಿಜವಾದ ಆಳವಾದ ಶೂನ್ಯ ಸ್ಥಿತಿಗೆ ಹೋದ್ಮೇಲೆನೂ ನಮಗೆ ಅಲ್ಲಿ ಅರ್ಥ ಆಗ್ತದೆ ನನ್ನ ಸ್ಥಿತಿ ಏನು, ನಾನು ಯಾರು ಅಂತ ಅರ್ಥ ಮಾಡ್ಕೊಳಕ್ಕೆ ಖಂಡಿತ ಸಾಧ್ಯವಾಗತ್ತೆ. ಸೊ ಆ ಪ್ರಜ್ಞಾನಂ ಬ್ರಹ್ಮ ಆ ಸ್ಥಿತಿಗೆ ಹೋಗೋದೇ, ಅದೇ ನಾವು ತುರಿಯ ಸ್ಥಿತಿ ಅಂತ ಕರಿತೀವಿ ನಾವು. ಆ ಸ್ಥಿತಿ ಪ್ರತಿಯೊಬ್ಬರು ಅನುಭವಿಸಬೇಕು. ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಾವು ಆ ದಾರಿಯಲ್ಲೇ ಇದ್ದೀವಿ. ನಿದ್ದೆ ಬಗ್ಗೆ ಆಗಲಿ, ಧ್ಯಾನ ಬಗ್ಗೆ ಆಗಲಿ. ಸೊ ತುಂಬ ಆಳವಾದ ರೀತಿಯಲ್ಲಿ ಇವತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ. ನೀವೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.